ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸೂಕ್ತಿರತ್ನಾಕರೇ ರಮ್ಯೆ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಇಂದ್ರ ವೃತ್ರನನ್ನು ಕೊಂದದ್ರಿಂದ ಬ್ರಹ್ಮಹತ್ಯೆ ಬಂತು. ಆ ಬ್ರಹ್ಮಹತ್ಯೆಯ ಪಾಪ ಪರಿಹಾರ ಆಗಲಿಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಿದ. ಆ ಅಶ್ವಮೇಧ ಅನ್ನೋದು ನಾರಾಯಣನನ್ನೇ ಕುರಿತಾದ ಯಾಗ, ಬೇರೆಯವರನ್ನಲ್ಲ. ಆ ಅಶ್ವಮೇಧ ಯಾಗವನ್ನ ರಾಮನೇ ನೀನು ಮಾಡಬೇಕು ಅಂತ ಲಕ್ಷ್ಮಣ ಹೇಳಿದ. ಲಕ್ಷ್ಮಣ ಹೇಳಿದ್ದನ್ನ ರಾಮ ಕೇಳಿ ನಗುತ್ತಾ ಹೇಳಿದನಂತೆ, ಏವಮೇವ ನರಶ್ರೇಷ್ಠ ಯಥಾ ವದಸಿ ಲಕ್ಷ್ಮಣ. ಲಕ್ಷ್ಮಣ, ನೀನು ಹೇಳಿದ್ದು ಹೌದು. ಈ ಹಿಂದೆ ಅಶ್ವಮೇಧವನ್ನ ಮಾಡಿದ್ರಿಂದ ಇಂದ್ರ ಶುದ್ಧನಾದ. ಇನ್ನೊಬ್ಬ ಇದ್ದಾನೆ, ಇಲ್ಲ ಅಂತ ಅವನ ಹೆಸರು. ಅವನ ಹೆಸರು, ನಿಜವಾದ ಹೆಸರು ಏನು ಅಂದ್ರೆ ಸುದ್ಯುಮ್ನ ಅಂತ. ಅವನು ಇಡೀ ಭೂಮಿಯನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ. ಸ್ವಯಂಭುವ ಮನುವಿನ ಮಗ. ಅವನದು ಎಂತಹ ಪ್ರಭಾವ! ದೇವತೆಗಳು, ದೈತ್ಯರು, ನಾಗರು, ಯಕ್ಷರು, ರಾಕ್ಷಸರು, ಗಂಧರ್ವರು ಎಲ್ಲರೂ ಕೂಡ ಅವನನ್ನು ಗೌರವದಿಂದ ನೋಡ್ತಾ ಇದ್ರು. ಪೂಜ್ಯತೆ ನಿತ್ಯ ಶಸ್ಸೌಮ್ಯ ಭಯಾರ್ತೈ ರಘುನಂದನ. 3 ಲೋಕ ಅವನಿಗೆ ಹೆದರ್ತಾ ಇದ್ವು. ಧರ್ಮದಲ್ಲೂ ವೀರ್ಯದಲ್ಲಿಯೂ ನಿಷ್ಠಿತ, ಬಾಹ್ಲೀಕದ ಒಡೆಯ ಅಂತಹ ಸುದ್ಯುಮ್ನ, ಆಲ್ಸೋ ನೋನ್ ಆಸ್ ಇಲ, ಅವನೇನು ಮಾಡಿದ? ಬೇಟೆಗೆ ಅಂತ ಹೋದ. ಚೈತ್ರೇ ಮನೋರಮೇ ಮಾಸೆ ಸಭೃತ್ಯ ಬಲವಾಹನ ಪ್ರಜಘ್ನೇ ಸ ನೃಪೋರಣ್ಯೇ ಮೃಗಾನ್ ಶತಸಹಸ್ರಶಃ. 1000 ಸಂಖ್ಯೆಯಲ್ಲಿ ಅರಣ್ಯದಲ್ಲಿರುವ ಮೃಗ ಪಕ್ಷಿಗಳನ್ನು ಕೊಂದ. ತೃಪ್ತಿಯೇ ಆಗಲಿಲ್ಲ. ಯತ್ರ ಜಾತೋ ಮಹಾಸೇನಃ ತಂ ದೇತಮುಪಚಕ್ರಮೇ. ಸರಿ, ಹೋಗ್ತಾ 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 ಸದಾಶಿವ ಎಲ್ಲಿ ಸ್ಕಂದನನ್ನ ಪಡೆದಿದ್ನೋ ಆ ಜಾಗಕ್ಕೆ ಹೋದ. ಸದಾಶಿವ ಎಲ್ಲಿ ಸ್ಕಂದನನ್ನ ಪಡೆದಿದ್ನೋ ಆ ಜಾಗಕ್ಕೆ ಹೋದ. ಅಲ್ಲಿ ಏನಾಯ್ತು, ಒಂದು ಸರ್ತಿ ಆ ಜಾಗದಲ್ಲಿ ಪಾರ್ವತಿಯೊಟ್ಟಿಗೆ ಸದಾಶಿವ ಏಕಾಂತದಲ್ಲಿ ಇದ್ದ. ಪಾರ್ವತಿಯೊಟ್ಟಿಗೆ ಸದಾಶಿವ ಏಕಾಂತದಲ್ಲಿ ಇದ್ದ. ಆಗ ಋಷಿಗಳೆಲ್ಲ ಧಡ್ ಅಂತ ನುಗ್ಗಿಬಿಟ್ರು. ಆಗ ಪಾರ್ವತಿಗೆ ನಾಚಿಕೆಯಾಯಿತು. ಆ ನಾಚಿಕೆ ಆದಾಗ ಇವನಿಗೆ ದೇವ್ಯಾ ಪ್ರಿಯ ಚಿಕೀರ್ಷುಸ್ಸನ್ ತಸ್ಮಿನ್ ಪರ್ವತ ನಿರ್ಜರೆ ಯತ್ರ ಯತ್ರ ವನೋದ್ದೇಶೆ ಸತ್ವಾ ಪುರುಷವಾದಿನಃ. ಎಲ್ಲರೂ ಹೆಣ್ಣಾಗಲಿ ಅಂತ ಅಂದ್ಬಿಟ್ಟ. ಯಾವ ಮಟ್ಟಿಗೆ ಹೆಣ್ಣಾಯಿತು ಅಂತ ಹೇಳಿದ್ರೆ, ಸದಾಶಿವನ ಶಾಪ ಯಾವ ರೀತಿ ಇತ್ತು ಅಂದ್ರೆ, ಅಲ್ಲಿ ಪುರುಷ ಹೆಸರಿನ
ಮರ ಕೂಡ ಇರಲಿಲ್ವಂತೆ. ಆ ತರಹ ಆಗಿ ಹೋಯಿತು. ಈ ಕಾಲದಲ್ಲಿ ಇವನು ಗೊತ್ತಿಲ್ಲ, ಸೀದಾ ಬಂದು ಕೂಡಲೇ ಆತ್ಮಾನಂ ಸ್ತ್ರೀಕೃತಂ ಚೈವ ಸಾನುಗಂ ರಘುನಂದನ, ತಾನು ಹೆಣ್ಣಾಗಿ ಹೋದ. ದೊಡ್ಡ ದುಃಖ ಆಯಿತು. ಎಂತಹ ರಾಜ, ಬಿರುದಂತೆಂಬರ ಗಂಡನಾಗಿದ್ದೆ ನಾನು. ಬಿರುದಂತೆಂಬರ ಗಂಡ ಅನ್ನೋದು ಮೈಸೂರು ಮಹಾರಾಜರಿಗೆ ಇದ್ದ ಒಂದು ಬಿರುದು. ಬಿರುದು ಅಂತು ಇಂತು ಎಂತು ಎಂಬರ ಗಂಡ. ಅರಿಂದಮ, ಅರಿಘರಟ್ಟ ಅಂತ ಬಿರುದು. ಅರಿಘರಟ್ಟ ಅಂದರೆ ಅರಿಗಳನ್ನ ಬೀಸುವಂತಹ ಕಲ್ಲು ಅವನು ಅಂತ, ಒರಳು ಕಲ್ಲು, ಶತ್ರುಗಳ ಒರಳುಗಲ್ಲು ಅರಿಘರಟ್ಟ. ಆ ಬಿರುದು ಹೇಗೆ ಸಂಗತವಾಗತ್ತೆ ಅಂತ ಪ್ರಶ್ನಿಸಿದವ್ರನ್ನ ಹಲವಾರು ಜನರನ್ನು ಸೋಲಿಸಿದ್ರು. ಯಾರು? ರಣಧೀರ ಕಂಠೀರವ ಒಡೆಯರು. ರಣಧೀರ ಕಂಠೀರವ, ನರಸಿಂಹದೇವರ ಹೆಸರು. ರಣಧೀರ ನರಸರಾಜ ಕಂಠೀರವ ಅಂತ ಪೂರ್ತಿ ಹೆಸರು. ಆ ಕಂಠೀರವನಿಗೆ ಅರಿಘರಟ್ಟ ಅಂತ ಬಿರುದು. ಅದು ಹೇಗೆ ಅಂತನ್ನುವವರನ್ನ ಮಾರುವೇಷದಲ್ಲಿ ಏಕಾಕಿಯಾಗಿ ನುಗ್ಗಿ ಸೋಲಿಸ್ತಾ ಇದ್ರಂತವರು. ಅದಕ್ಕೆ ಬಿರುದಂತೆಂಬರ ಗಂಡ ಅಂತ. ಬಿರುದು ಹಾಗೋ ಹೀಗೋ ಹೇಗೆ ಅಂತ ಕೇಳುವವರನ್ನು ಮಣಿಸುವವ ಅಂತ. ಆಯ್ತಾ? ಆ ತರಹ ಅವ್ರಿಗೆ ಇದ್ದದ್ದು. ಹಾಗಿದ್ದ ಇವನು ಹೆಣ್ಣಾಗಿ ಹೋದ. ಎಂಥ ಶಾಕ್! ಉಮಾಪತೆಶ್ಚ ತತ್ಕರ್ಮ ಜ್ಞಾತ್ವಾತ್ರಾಸ ಮುಪಾಗಮತ್. ಆದರೆ ಇದು ಸದಾಶಿವನ ಕೆಲಸ. ಅವನ ಮೇಲೇರಿ ಹೋಗೋ ಹಾಗಿಲ್ಲ, ಅವನನ್ನೇ ಮೊರೆ ಹೊಕ್ಕ. ಸದಾಶಿವ ಪಾರ್ವತಿಯ ಜೊತೆಗೆ ಕೂತಿದ್ದ, ನಮಸ್ಕಾರ ಮಾಡಿದ್ದನ್ನು ನೋಡಿ ನಕ್ಕು ಪ್ರೀತಿಯಿಂದ ಹೇಳಿದ ಸದಾಶಿವ, ಉತ್ತಿಷ್ಠೋತ್ತಿಷ್ಠ ರಾಜರಚೆ ಕಾರ್ದಮೇಯ ಮಹಾಬಲ. ಏನಪ್ಪ, ನಿನಗೆ ಪುರುಷತ್ವ ಒಂದನ್ನು ಕೊಡ್ಲಿಕ್ಕಾಗಲ್ಲ, ಉಳಿದ ಏನ್ ಬೇಕಾದರೂ ಕೊಡ್ತೀನಿ, ಏನ್ ಬೇಕಾದ್ರೆ ಕೇಳು ಅಂದ. ಆ ರಾಜ ಯಾವ ವರವೂ ಬೇಡ, ನನಗೆ ಬೇಕಾದ್ದೇ ಪುರುಷತ್ವ ಬೇಕು ಅಂತ ಕೇಳಿದ್ದು. ಇನ್ಯಾವ ವರ ತಗೊಂಡೇನ್ ಮಾಡಲಿ ನಾನು ಅಂತ ಹೇಳಿ ಪಾರ್ವತಿಗೆ ನಮಸ್ಕರಿಸಿ ಪ್ರಣಿಪತ್ಯ ಉಮಾಂ ದೇವಿ ಸರ್ವೇಣೈವಾಂತರಾತ್ಮನ, ನೀನಾದರೂ ಏನಾದರೂ ನೋಡು ಅಂತ ಕೇಳಿದ. ಅದಕ್ಕೆ ಅವಳು ಹೇಳಿದ್ಲಂತೆ, ಅರ್ಧಸ್ಯ ದೇವೋ ವರದೋ ವರಾರ್ಧಸ್ಯ ತವ ಹ್ಯಹಂ. ನೋಡಪ್ಪ, ನಾವು ಅರ್ಧನಾರೀಶ್ವರರು. ನನ್ನ ಅರ್ಧ ಭಾಗ ಸದಾಶಿವ, ಸದಾಶಿವನ ಅರ್ಧ ಭಾಗ ನಾನು. ಸದಾಶಿವ ನಿನ್ನನ್ನ ಹೆಣ್ಣಾಗಿ ಮಾಡಿದ್ದಾನೆ, ನಾನು ಹೇಗೆ ಗಂಡು ಮಾಡೋದು? ಮತ್ತೆ ನನಗಾಗಿ ಹೆಣ್ಣು ಮಾಡಿರೋದು ಅವನು. ಆ ಕಾರಣದಿಂದ ನಾನು ಓಹೋ, ಬೇಕಾದ್ರೆ ನಿನ್ನ ಮೇಲೆ ದಯೆಯಿಂದ ಬೇಕಾದ್ರೆ ಅರ್ಧ ಮಾಡಬಹುದು ಅಂತ ಅಂದ. ಏನು ಅರ್ಧ ಮಾಡ್ಬೋದು? ಅವನು ಅಷ್ಟಾದರೂ ಸಿಕ್ಕಿತು ಅಂತ ಹೇಳಿ, ಯದಿ ದೇವಿ ಪ್ರಸನ್ನಾಮೇ ರೂಪೇಣ ಅಪ್ರತಿಮಾ ಭುವಿ ಮಾ ಸಂಸ್ತ್ರಿತ್ವಮುಪಾಸಿತ್ವ ಮಾ ಸಂಸ್ಯಾಂ ಪುರುಷ ಪುನಃ. ಓ ದೇವಿಯೇ, ನೀನು ಪ್ರಸನ್ನಳಾದರೆ 1 ತಿಂಗಳು ಗಂಡಾಗಿದ್ದೇನು, ಇನ್ನೊಂದು ತಿಂಗಳು ನಾನು ಹೆಣ್ಣಾಗಿರ್ತೇನೆ ಅಂತ. 1 ತಿಂಗಳು ಗಂಡು, 1 ತಿಂಗಳು ಹೆಣ್ಣು. ಈ ರೀತಿಯಾದ ಒಂದು ವಿಚಿತ್ರವಾದ ಸ್ಥಿತಿಯನ್ನ ಅವನೇ ಕೇಳಿಕೊಂಡ. ರಾಜನ್ ಪುರುಷಭೂತಸ್ತ್ವಂ ಸ್ತ್ರೀಭಾವಂ ನ ಸ್ಮರಿಷ್ಯಸಿ. ಆಗ ಪಾರ್ವತಿ ಹೇಳಿದಳಂತೆ, ಆಯಿತು, ನೀನು ಪುರುಷನಾಗಿದ್ದಾಗ ಹೆಣ್ಣಾಗಿ ಏನ್ ನಡೀತು ಅಂತ ನೆನಪಿರಲ್ಲ, ಹೆಣ್ಣಾಗಿದ್ದಾಗ ಪುರುಷನಾಗಿದ್ದು ಏನಾಯ್ತು ಅಂತ ನೆನಪಾಗೋದಿಲ್ಲ. ಈ ರೀತಿ ನಡಿ ಅಂತ ಹೇಳಿ ಕಳಿಸಿಬಿಟ್ರು. 1 ತಿಂಗಳು ಅವಳು ತ್ರೈಲೋಕ್ಯ ಸುಂದರಿಯಾದ ನಾರಿ, ಇನ್ನೊಂದು ತಿಂಗಳು ರಾಜ. ಹೀಗೆ ಅವನ ಸ್ಥಿತಿ ಆಯಿತು ಸುದ್ಯುಮ್ನನದ್ದು. ಇಲ್ಲಿಗೆ 87ನೆಯ ಸರ್ಗ ಆಯಿತು. ತಾಂ ಕಥಾಂ ಐಲತಂ ಬದ್ಧಾಂ
ರಾಮೇಣ ತಮುದೀರಿತಾಂ. ಇದನ್ನ ದೇವರು ರಾಮದೇವರು ಇಷ್ಟು ಹೇಳಿ ನಿಲ್ಲಿಸ್ಬಿಟ್ರಲ್ಲ ಈ ಕಥೆಯನ್ನ. ಅವರಿಗೆ ಪ್ರಶ್ನೆ ಮೂಡಿತು. ಲಕ್ಷ್ಮಣ ಹಾಗೂ ಭರತರು ಕೈಗಳನ್ನು ಮುಗಿದು ಕೇಳಿದರಂತೆ. ವಿಸ್ತರಂ ತಸ್ಯ ಭಾವಸ್ಯ ತದಾ ಪಪ್ರಚ್ಛತು ಪುನಃ. ದಯವಿಟ್ಟು ಇದನ್ನು ಹೇಳಬೇಕು ನಮಗೆ. ಕಥಂತ ರಾಜ ಸ್ತ್ರೀಭೂತೋ ವರ್ತಯಾಮಾಸ ದುರ್ಗತಿ. ಆ ರಾಜ ಹೇಗಿದ್ದ? ಪುರುಷ ಆಗಿದ್ದಾಗ ಏನ್ ಮಾಡ್ತಾ ಇದ್ದ? ಹೆಣ್ಣಾಗಿದ್ದಾಗ ಏನ್ ಮಾಡ್ತಾ ಇದ್ದ? ಪ್ರಜೆಗಳಿಗೆ ಎಂತ ಶಾಕು. 1 ತಿಂಗಳು ನಮ್ಮ ರಾಜ ಇರಲಿಲ್ಲ, ರಾಣಿ ಆಗ್ಬಿಟ್ಟಿದ್ಲು ಅಂತ ಹೇಳೋದಾ? 1 ತಿಂಗಳು ಇನ್ನು 1 ತಿಂಗಳು ಕೋರ್ಟ್ ಕೇಸ್ ಎಲ್ಲ ಏನಿದೆ ಅದು ಅಡ್ಜರ್ನ್. ಸಾಮಾನ್ಯವಾಗಿ ಅದು ಅಡ್ಜರ್ನ್. ಯಾಕೆ ಅಂತಂದ್ರೆ 1 ತಿಂಗಳು ರಾಣಿ ಅವಳು, ಇನ್ನು 1 ತಿಂಗಳು ಆಯ್ತು, ಓಕೆ, ಆ ಸ್ಥಾನದಲ್ಲಿ ಏನ್ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳೋದು. ತಿಂಗಳು ಬಿಟ್ಟು ತಿಂಗಳು. ಹೀಗ ಹೆಂಗಿದ್ದ ಅದನ್ನ ಹೇಳಿ ನನಗೆ. ಅವ್ರ ಮಾತನ್ನ ಕೇಳಿದಾಗ ಕಥಯಾಮಾಸ ಕಾಕುತ್ಸ್ಥ. ರಾಮದೇವರು ಹೇಳಿದರಂತೆ, ತಮೇವ ಪ್ರಥಮಂ ಮಾಸಂ ಸ್ತ್ರೀ ಭೂತ್ವಾ ಲೋಕ ಸುಂದರಿ. ಅವನು 1 ತಿಂಗಳು ಕಾಡಿಗೆ ಬಂದು ತನ್ನ ಗೆಳತಿಯರೊಡನೆ ಯಾರಿಗೂ ಗೊತ್ತಿಲ್ಲದಂತೆ ಇರೋದು. ಆಮೇಲೆ ಆ 1 ತಿಂಗಳು ಮುಗಿತಾ ಇದ್ದ ಹಾಗೆ ಪುರುಷನಾಗಿ ರಾಜ್ಯಕ್ಕೆ ಬರೋದು. ಪರ್ವತ ಭೋಗ ವಿವರೇ ತಸ್ಮಿನ್ ರೇಮೆ ಇಲಾ ತದಾ. ಈ ರೀತಿ ಮೊದಲನೆಯ ತಿಂಗಳಲ್ಲಿಯೇ ಇವನಾಗಿದ್ನಲ್ಲ, ಪುರುಷನಾಗಿದ್ನಲ್ಲ, ಅವನು ಹೆಣ್ಣಾದಾಗ ಕಾಡಿಗೆ ಬಂದು ಸೇರ್ಕೊಳ್ತಾ ಇದ್ದ. ಗಂಡಾದಾಗ ನಾಡು, ಹೆಣ್ಣಾದಾಗ ಕಾಡು. ನಮ್ದು ಇವತ್ತು ಉಲ್ಟಾ. ಹೆಣ್ಣಾಗಿದ್ರೆ ನಾಡು, ಗಂಡಾಗಿದ್ರೆ ಕಾಡು ಇಷ್ಟಪಡೋದು. ಅದರಿಂದಾಗಿ ಇವಳೇನ್ ಮಾಡಿದ್ಲು, ಸೀದಾ ಅಲ್ಲಿಗೆ ಬಂದು ಯಾರು ಇಳ. ಅದೇ ಸಂದರ್ಭದಲ್ಲಿ ಅಥ ತಸ್ಮಿನ್ ವನೋದ್ದೇಶೆ ಪರ್ವತಸ್ಯ ಅವಿದೂರತಃ ದದರ್ಶ ಸಾ ಇಲಾ ತಸ್ಮಿನ್ ಬುಧಂ ಸೋಮಸುತಂ ತದಾ. ಆಗ ಒಂದು ಸುಂದರವಾದ ಸರೋವರ, ಆ ಸರೋವರದಲ್ಲಿ ತಿರುಗ್ತಾ ಇದ್ದಾಗ ಬುಧ ಅನ್ನುವ ಚಂದ್ರನ ಮಗನನ್ನು ನೋಡಿದಳು. ತಪಂತಂಚ ತಪಸ್ತೀವ್ರ ಮಂಭೋ ಮಧ್ಯೆ ದುರಾತದಂ. ಸರೋವರದಲ್ಲಿ ಬುಧ ತಪಸ್ ಮಾಡ್ತಾ ಇದ್ದಾನೆ. ಒಳ್ಳೆ ಕೀರ್ತಿ, ಒಳ್ಳೆ ತಾರುಣ್ಯ, ಒಳ್ಳೆ ರೂಪ. ಇವಳೇನ್ ಮಾಡಿದ್ಲು, ಇವ್ರ ಜೊತೆಗೆ ಇವಳು ಗೆಳತಿಯರಿದ್ದರಲ್ಲ ಅವರು ಕೂಡ ಅಲ್ಲೇ ಇದ್ರು. ಬುಧಸ್ತು ತಾಂ ಸಮೀಕ್ಷೈವ ಕಾಮಬಾಣ ವಚಂ ಗತಃ. ಇವಳನ್ನು ನೋಡಿದ ಮೇಲೆ ಆಸೆ ಆಯಿತು. ಇಳೆಯನ್ನೇ ನೋಡ್ತಾ ಚಿತ್ತಂ ಸಮಭ್ಯತಿಕ್ರಾಮತ್ ಕಾನ್ವಿಯಂ ದೇವತಾಧಿಕ. ಇವಳು ಯಾರು ಅಂತ ಯೋಚನೆ ಮಾಡಿದ. ಇವಳು ದೇವಿಯ, ನಾಗಿಯ, ಅಸುರಿಯ, ಅಪ್ಸರೆಯ, ನಾವು ನೋಡೇ ಇಲ್ವಲ್ಲ ಅಂತ ಅಂದುಕೊಂಡು ನೀರಿನ ಮಧ್ಯದಲ್ಲಿದ್ದವನು, ಸರೋವರದ ಮಧ್ಯದಲ್ಲಿದ್ದವನು ಸರೋವರದ ತೀರದಲ್ಲಿದ್ದ ಆಶ್ರಮಕ್ಕೆ ಬಂದ. ಶಬ್ದಾಪಯತ ಧರ್ಮಾತ್ಮ ತಾಶ್ಚೈನಂ ಚವವಂದಿರೇ. ಈ ಇಳ ಮೊದಲಾದವರೆಲ್ಲ ಬಂದು ನಮಸ್ಕಾರ ಮಾಡಿದ್ರು. ಅವರನ್ನು ಕೇಳಿದ, ಯಾರು ನೀವು, ಯಾಕೆ ಬಂದಿರಿ ಅಂತ. ಅವರೆಲ್ಲ ಹೇಳಿದರಂತೆ, ಅಸ್ಮಾಕಮೇಷಾ ಶುಶ್ರೋಣಿ ಪ್ರಭುತ್ವೇ ವರ್ತತೆ ತದಾ. ಇವಳು ನಮ್ಮ ಒಡತಿ, ಇವಳ ಹೆಸರು ಇಳ ಅಂತ. ಅಪತಿ ಕಾನನಾಂತೇಶು ಸಹಾಸ್ಮೆ ಅಭಿಶ್ಚರತ್ಯಸೌ. ಗಂಡ ಇಲ್ಲ, ಕಾಡಿನಲ್ಲಿ ತಿರುಗ್ತಾ ಇದ್ದಾಳೆ ಅಂತ. ಆ ಮಾತನ್ನ ಕೇಳಿ ವಿದ್ಯಾಂ ಆವರ್ತಿನೀಂ ಪುಣ್ಯಾಂ ಆವರ್ತಯತ ಸದ್ವಿಜ. ಯೋಚನೆ ಮಾಡಿದ, ಮಂತ್ರವನ್ನ ಚಿಂತನೆ ಮಾಡಿದಾಗ ದಿವ್ಯ ದೃಷ್ಟಿಯನ್ನ ಕಂಡು ಹೇಳಿದ, ಇದು ರಾಜ, ಈಗ ರಾಜಕುಮಾರಿಯಂತೆ ಆಗಿದ್ದಾಳೆ. ಅತ್ರ ಕಿಂ ಪುರುಷಿರ್ಭೂತ್ವಾ ಶೈಲರೋಧ ವತ್ಸಥಾ. ಹೇಳಿದನಂತೆ, ನೀವೆಲ್ಲರೂ ಕಿಂಪುರುಷಿಯರಾಗಿ. ಕಿಂಪುರುಷರು ಅಂದ್ರೆ ಪುರುಷರೋ ಹೌದೋ ಅಲ್ವೋ ಅಂತ ಡೌಟ್ ಬಂದ್ರೆ ಕಿಂಪುರುಷರು.
ಮನುಷ್ಯರು ಹೌದಾ ಅಲ್ವಾ ಅಂತ ಡೌಟ್ ಬಂದರೆ ಕಿನ್ನರರು. ಅದರಿಂದಾಗಿ ಕಿಂ ಪುರುಷಿಯರಾಗಿ ನೀವಿಲ್ಲೇ ಇರಿ. ಸ್ತ್ರೀಯ ಕಿಂ ಪುರುಷಾನ್ ನಾಮ ಭರ್ತೃನ್ ಸಮುಪಲಪ್ಸ್ಯಥ. ಹಾಗೆ ನಿಮ್ಮ ತರಹದ್ದೇ ಒಂದು ಗಂಡು ಮಕ್ಕಳನ್ನು ಹೊಂದ್ರಿ ಅಂತ ಅಲ್ಲಿಯೇ ಇರಿಸಿದ ಅನ್ನುವಲ್ಲಿಗೆ 88ನೆಯ ಸರ್ಗ ಆಯಿತು. ಶ್ರುತ್ವಾ ಕಿಂ ಪುರುಷೋತ್ಪತ್ತಿಂ ಲಕ್ಷ್ಮಣೋ ಭರತಸ್ತಥಾ ಆಶ್ಚರ್ಯಮಿತಿ ಚ ಬ್ರೂತಾಂ ಉಭೌ ರಾಮಂ ಜನೇಶ್ವರಂ. ಇದೇನು ಆಶ್ಚರ್ಯ, ಸರಿ ಇಲ್ಲೇನಾಯ್ತು ಹೇಳಿ, ಮುಂದಿನದ್ದು ಹೇಳಿ ಎಂದಾಗ ಆ ಬುಧ ಇದ್ದಾನಲ್ಲ ಸೀದಾ ಇಳೆಯ ಬಳಿ ಬಂದು ಹೇಳಿದನಂತೆ, ಸೋಮಸ್ಯಾಹಂ ಸುದಯಿತಃ ಸುತಸ್ಸು ರುಚಿರಾನನೇ. ನಾನು ಚಂದ್ರನ ಮಗ, ನನ್ನನ್ನ ಮದುವೆಯಾಗು ಅಂತ. ಅದಕ್ಕೆ ಅವಳು ಹೇಳಿದಳಂತೆ, ಅಹಂ ಕಾಮಚರಿ ಸೌಮ್ಯ ತವಾಸ್ಮಿ ವಶವರ್ತಿನಿ. ಆಯಿತು, ನಾನು ನಿನ್ನನ್ನು ಮದುವೆ ಆಗ್ತೇನೆ, ನೀನು ಏನು ಬೇಕೋ ಮಾಡು ಅಂದ್ಲು. ಸವೈ ಕಾಮಿ ತಹತಯ ರೇಮೆ ಚಂದ್ರಮಸಸ್ಸುತಃ. ಅವರಿಬ್ಬರೂ ಕೂಡ 1 ತಿಂಗಳು ಚೆನ್ನಾಗಿ ಓಡಾಡಿಕೊಂಡಿದ್ರು. ಪ್ರಜಾಪತಿ ಸುತ ಶ್ರೀಮಾನ್ ಶಯನೆ ಪ್ರತ್ಯಬುದ್ಧತ. ಆ ರಾತ್ರಿ ಕಳೆದು ಬೆಳಗ್ಗೆ ಎಚ್ಚರ ಆದಾಗ ಆ ಸುದ್ಯುಮ್ನ ಪಕ್ಕದಲ್ಲಿ ಬುಧ ಇದ್ದ. ಶಾಕ್ ಅವನಿಗೆ. ಯಾರಿಗೆ? ಸುದ್ಯುಮ್ನಿಗೆ. ಇದ್ಯಾರಿದು ನನ್ನ ಪಕ್ಕದಲ್ಲಿ ಬಂದಿದ್ದಾನೆ? ಊರ್ಧ್ವಬಾಹುಂ ನಿರಾಲಂಬಂ ತಂ ರಾಜ ಪ್ರತ್ಯಭಾಷತ. ಅಯ್ಯೋ, ನನ್ನ ಸೈನ್ಯ ಎಲ್ಲಿ? ನನ್ನವರೆಲ್ಲಿ? ನನ್ನ ಕುದುರೆಯಲ್ಲಿ, ನನ್ನ ಕತ್ತಿಯಲ್ಲಿ, ನನ್ನ ಆಯುಧಗಳಲ್ಲಿ ಎಂದು ಹುಡುಕ್ತಾ ಇದ್ದಾನಂತೆ. ಮರ್ತೋಗಿತ್ತಲ್ಲ ಅವನಿಗೆ. ಪಾರ್ವತಿ ಹಾಗೆ ತಾನೇ ವರ ಕೊಟ್ಟಿದ್ದು. ಪ್ರತ್ಯು ಆಶ್ಮವರ್ಷೇಣ ಮಹತ ಭೃತ್ಯಾಸ್ತೆ ವಿನಿಪಾತಿತಾ. ಆಗ ನೋಡಿದ ಬುಧನಿಗೆ ಗೊತ್ತಿತ್ತು. ಹೇಳಿದ, ಇಲ್ಲ ಇಲ್ಲ, ಬರಬೇಕಾದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದು ನಿನ್ನ ಭೃತ್ಯರೆಲ್ಲ ಸತ್ತು ಹೋಗಿದ್ದಾರೆ. ಸಮಾಶ್ವಸಿ ಹಿಭದ್ರಂತೆ ನಿರ್ಭಯೋ ವಿಗತ ಜ್ವರ. ಇಲ್ಲಿಯೇ ಇರು, ಫಲಮೂಲಾಚನನಾಗಿ ವಾತ ಮಾಡು ಅಂತ. ಆಯಿತು ಅಂತ ಅವನಿಗೊಂದು ಸ್ವಲ್ಪ ಸಮಾಧಾನ ಆಯಿತು. ಆದರೆ ಸಂಕಟ ಆಗ್ತಾ ಇತ್ತು. ಅಯ್ಯೋ ದೇವರೇ, ಏನಾಯಿತು, ನನ್ನ ಭೃತ್ಯರನ್ನೆಲ್ಲ ಕಳ್ಕೊಂಡಲ್ಲ ಅಂತ. ವರ್ತಯೇಯಂ ಕ್ಷಣಂ ಬ್ರಹ್ಮನ್ ಸಮನುಜ್ಞಾತು ಮರಹಸಿ. ನನಗೆ ಅನುಮತಿ ಕೊಡಬೇಕು, ನಾನು ಮತ್ತೆ ಆ ಭೃತ್ಯರ ಅಟ್ಲೀಸ್ಟ್ ಶವ ಸಂಸ್ಕಾರ ಆದರೂ ಮಾಡಬೇಕಿರುತ್ತೆ, ಹೋಗ್ತೇನೆ ಎಂದಂತೆ. ಸುತೋ ಧರ್ಮ ಪರೋ ಬ್ರಹ್ಮನ್ ಜ್ಯೇಷ್ಠೋ ಮಮ ಮಹಾಯಚಾ ಶಶಬಿಂದುರಿತಿ ಖ್ಯಾತಃ ಸಮೇ ರಾಜಂ ಪ್ರಪತ್ಸ್ಯತೆ. ನನ್ನ ದೊಡ್ಡ ಮಗ ಶಶಬಿಂದು ಅಂತ. ಆ ಶಶಬಿಂದುವಿಗೆ ಅವನು ರಾಜ್ಯವನ್ನು ನೋಡ್ಕೊಂಡಿರ್ತಾನೆ, ಅದ್ರ ತೊಂದರೆ ಇಲ್ಲ. ನಾನು ಭೃತ್ಯರನ್ನು ಹುಡುಕ್ತೇನೆ, ಆದರೆ ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬರಲಿಕ್ಕಾಗಲ್ಲ. ಆ ರೀತಿ ಹೇಳ್ತಾ ಇದ್ದಾಗ ವಾಸಸ್ತ ಇಹ ರೋಚತಾಂ. ನೋಡಪ್ಪ, ಸಂಕಟ ಪಡಬೇಡ, ಇಲ್ಲಿ ಒಂದು ಸ್ವಲ್ಪ ವಾಸ ಮಾಡು. ಸಂವತ್ಸರೋಷಿತಸ್ಯೇಹ ಕಾರಯಿಷ್ಯಾಮಿ ತೇ ಹಿತಂ. ಸಂಕಟ ಪಡಬೇಡ, 1 ವರ್ಷ ಇಲ್ಲೇ ವಾಸ ಮಾಡು, ನಾನು ನಿನಗೆ ವ್ಯವಸ್ಥೆ ಮಾಡ್ತೇನೆ ಎಂದ. ತಸ್ಯ ತದ್ವಚನಂ ಶ್ರುತ್ವಾ ಬುಧಸ್ಯ ಕ್ಲಿಷ್ಟಕರ್ಮಣಃ ವಾಸಾಯ ವಿದದೆ ಬುದ್ಧಿಂ ಯದುಕ್ತಂ ಬ್ರಹ್ಮವಾದಿನ. ಬುಧ ಚಂದ್ರನ ಮಗ ಹೇಳಿದ ಮೇಲೆ ಆಯಿತು ಅಂದ ಅವನು. ಮಾಸಂ ಸಸ್ತ್ರೀ ತದಾ ಭೂತ್ವಾ ರಮಯತ್ಯನಿಚಂ ತದಾ ಮಾಸಂ ಪುರುಷ ಭಾವೇನ ಧರ್ಮ ಬುದ್ಧಿಂ ಚಕಾರತಃ. ಅವನೇನು ಮಾಡಿದ, 1 ತಿಂಗಳು ಹೆಣ್ಣಾಗಿದ್ದಾಗ ಅಪ್ಪಟವಾಗಿ ಇವನ ಹೆಂಡತಿ, ಗಂಡಾಗಿದ್ದಾಗ ಮಿತ್ರ. ಈ ರೀತಿ ಬಾಳು ನಡೀತು. ಅದೇ ಆಶ್ಚರ್ಯ. ಮಾಸಂ ಪುರುಷ ಭಾವೇನ ಧರ್ಮ ಬುದ್ಧಿಂ ಚಕಾರಃ. ಹೀಗೆ 9ನೇ ತಿಂಗಳಲ್ಲಿ ಜನಯ ಮಾಸ ಶುಶ್ರೋಣಿ ಪುರೂರವತ ಮೂರ್ಜಿತಂ. 9ನೇ ತಿಂಗಳಲ್ಲಿ ಹೇಗೋ ಪುರೂರವಸು ಹುಟ್ಟಿದ. ಇವರು ವಾಲ್ಮೀಕಿಗಳು ಹೇಳುವ ಪ್ರಕಾರ ಬಹಳ ವಿಚಿತ್ರ.
ಯಾಕೆ ಅಂದರೆ ಒಂದು ತಿಂಗಳು ಗರ್ಭ ಇದೆ, ಇನ್ನೊಂದು ತಿಂಗಳು ಹುಡುಗಿ ಹೋಗುತ್ತೆ, ಪುರುಷ ಆಗ್ತಾನೆ. 3ನೇ ತಿಂಗಳಲ್ಲಿ ಅದು ಕಂಟಿನ್ಯೂ ಆಗುತ್ತೆ, 3ನೇ ತಿಂಗಳದ್ದಾಗಿ. 2ನೇ ತಿಂಗಳು ಇರಲ್ಲ, ಆದರೆ ಅದೇ 3ನೇ ತಿಂಗಳದ ಗರ್ಭ ಇರುತ್ತೆ. ಬಹಳ ವಿಚಿತ್ರ. ಇರ್ಲಿ. ಜಾತ ಬುಧಸ್ಯ ಸಮವರಣಂ ಚ ಇಲಾ ಪುತ್ರಂ ಮಹಾಬಲಂ ಬುಧಸ್ತು ಪುರುಚೀಭೂತಂ ಸವೈ ಸಂವತ್ಸರಾಂತರಂ. ಈ 1 ತಿಂಗಳ ಒಳಗಡೆ ಬೇರೆ ಬೇರೆ ಉಪದೇಶಗಳನ್ನು ಮಾಡ್ತಾ, ಬೇರೆ ಬೇರೆ ಕಥೆಗಳನ್ನು ಹೇಳುತ್ತಾ ಸಂತೋಷಗೊಳಿಸಿದ್ದ ಅನ್ನುವಲ್ಲಿಗೆ 89ನೆಯ ಸರ್ಗ. ತಥೋಕ್ತವತಿ ರಾಮೇತು ತಸ್ಯ ಜನ್ಮ ತದದ್ಭುತಂ ಉವಾಚ ಲಕ್ಷ್ಮಣೋ ಭೂಯೋ ಭರತಶ್ಚ ಮಹಾಯಚಾಹ. ಆ ರೀತಿ ರಾಮ ಹೇಳ್ತಾ ಇದ್ದಾಗ ಭಾರಿ ಆಶ್ಚರ್ಯ ಆಯಿತು. ಅಲ್ಲ, ಇಳ ಮುಂದೇನಾಯಿತು ಅದನ್ನು ಹೇಳಿ ಅಂದಾಗ ರಾಮ ಮುಂದುವರಿಸಿದ. ಪುರುಷತ್ವಂ ಗತೆ ಚೂರೆ ಬುಧ ಪರಮ ಬುದ್ಧಿಮಾನ್ ಸಂವರ್ತಂ ಪರಮೋದಾರಂ ಆಜುಹಾವ ಮಹಾಯಚಾಹ. ಬುಧ ಏನು ಮಾಡಿದ, ತನ್ನ ಚಿಕ್ಕಪ್ಪ ಸಂವರ್ತ ಅಂತ ಒಬ್ಬ ಇದ್ದ, ಬೃಹಸ್ಪತಿಯ ತಮ್ಮ, ಪ್ರಚಂಡ ಪುರೋಹಿತ ಅವನು. ಅವನನ್ನು ಕರೆದು ಚವನಂ ಭೃಗುಪುತ್ರಂಚ ಮುನಿಂಚಾರಿಷ್ಟನೇಮಿನಂ. ಚವನ, ಭೃಗುವಿನ ಮಗ ಚವನ, ಅರಿಷ್ಟನೇಮಿ, ಪ್ರಮೋದನ, ದುರ್ವಾಸ, ಇವರೆಲ್ಲರನ್ನ ಕರೆದು ಎಲ್ಲರ ಒಂದು ಮೀಟಿಂಗ್ ಮಾಡಿದ. ಅಯಂ ರಾಜ ಮಹಾಬಾಹು ಕರ್ದಮಸ್ಯ ಇಲಸ್ಸುತಃ. ಇವನು ಮಹಾಬಾಹು, ಇಳ. ಮಹಾಬಾಹು ಪರಾಕ್ರಮಿ, ಪರಾಕ್ರಮಿಯಾದ ಇಳ. ಜಾನೀತೈನಂ ಯಥಾಭೂತಂ ಶ್ರೇಯೋ ಹ್ಯತ್ರ ವಿಧೀಯತಾಂ. ಇವನ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಏನು ಮಾಡಬೇಕು, ಇವನು ಒಳ್ಳೇದಾಗಬೇಕು, ಏನು ಮಾಡಬೇಕು. ಆಗ ಕರ್ದಮರು ಬಂದ್ರಂತೆ. ಇದೆ ಇವರಿಬ್ರು ಎಲ್ಲ ಮಾತನಾಡ್ತಾ ಇರುವಾಗ ಪುಲಸ್ತ್ಯರು, ಕ್ರತು, ವಷಟ್ಕಾರ ಅಂತ ಒಬ್ಬ ಋಷಿ, ಓಂಕಾರ ಅಂತ ಒಬ್ಬ ಋಷಿ, ಎಲ್ಲರೂ ಬಂದರು. ಕರ್ದಮಸ್ತಬ್ರವೀದ್ವಾಕ್ಯಂ ಸುತಾರ್ಥಂ ಪರಮಂ ಹಿತಂ. ಕರ್ದಮರು ಹೇಳಿದ್ರಂತೆ, ಎಲೈ ಬ್ರಾಹ್ಮಣರೇ, ನಾಣ್ಯಂ ಪಶ್ಯಾಮಿ ಭೈಷಜ್ಯಂ ಅಂತರ ವೃಷಭಧ್ವಜಂ. ಇವನು ಒಳ್ಳೇದಾಗಬೇಕು, ಈ ಗೊಂದಲ ನಿವಾರಣೆ ಆಗಬೇಕು ಅಂತಂದರೆ ಶಿವನೊಬ್ಬನೇ ಗತಿ. ಯಾಕೆಂದರೆ ಶಾಪ ಕೊಟ್ಟಿದ್ದ ಅವನು, ಈ ಶಾಪವನ್ನು ಪರಿಹಾರ ಮಾಡಬೇಕಾಗಿರೋದು ಅವನೇ. ನಾಣ್ಯಂ ಪಶ್ಯ ನಾಶ್ವಮೇಧಾತ್ ಪರೋ ಯಜ್ಞ ಪ್ರಿಯಶ್ಚೈವ ಮಹಾತ್ಮನಃ. ಅದರಿಂದ ನಾವು ಅಶ್ವಮೇಧದಿಂದ ನಾರಾಯಣನನ್ನ ಯಾಗ ಮಾಡೋಣ. ಸದಾಶಿವನು ಅನುಗ್ರಹ ಮಾಡ್ತಾನೆ, ಸದಾಶಿವನಿಗೆ ಸಿಟ್ಟು ಬರೋಲ್ಲ. ಅದರಿಂದ ಅಶ್ವಮೇಧದಿಂದ ನಾರಾಯಣನನ್ನ ಆರಾಧನೆ ಮಾಡೋಣ. ರೋಚಯಂತಿ ಸ್ಮ ತಂಜಜ್ಞಂ ರುದ್ರಸ್ಯಾರಾಧನಂ ಪ್ರತಿ. ಸಂವರ್ತ, ಆ ಸಂವರ್ತನ ಶಿಷ್ಯ ಮರುತ್ತ ಅಂತ, ಅವನು ಯಜ್ಞವನ್ನು ಮಾಡಿದನಂತೆ. ಆ ಯಜ್ಞ ಮಾಡಿದ್ರಿಂದ ರುದ್ರನು ಬಹಳ ಸಂತೋಷಪಟ್ಟ. ಇವನದ್ದು ಯಜ್ಞ ಆಗಿತ್ತು. ಸಂವರ್ತನ ಯಜ್ಞ ಆದಾಗ ಸಂತೋಷಪಟ್ಟಿದ್ದ ರುದ್ರ. ಅದೇ ರೀತಿ ಈ ಸುದ್ಯುಮ್ನನ ಯಾಗ ಆದಾಗಲೂ ಕೂಡ ಬಹಳ ಸಂತೋಷಪಟ್ಟ. ಪ್ರೀತೋಸ್ಮಿ ಹಯಮೇಧೇನ ಭಕ್ತ್ಯಾ ಚ ದ್ವಿಜ ಸತ್ತಮಾ ಅಸ್ಯ ಬಾಹ್ಲಿಪತೇಶ್ಚೈವ ಕಿಂಕರೋಮಿ ಪ್ರಿಯಂ ಶುಭಂ. ಏನ್ ಮಾಡಲಿ ಅಂತ ಕೇಳಿದ್ರು. ಆಗ ಸದಾಶಿವನಿಗೆ ಎಲ್ಲರೂ ಹೇಳಿದ್ರು, ಇವನಿಗೆ ಪುರುಷತ್ವವನ್ನು ಕೊಡಿ ಅಂತ. ನಿವೃತ್ತೇ ಹಯಮೇಧೇ ಚ ಗತೆ ಚಾದರ್ಚನಂ ಹರೇ ಯಥಾಗತಂ ದ್ವಿಜಾಃ ಸರ್ವೇ ತೇ ಗಚ್ಚನ್ ದೀರ್ಘದರ್ಶಿನಃ. ಅಶ್ವಮೇಧ ಯಾಗ ಆಯಿತು. ಅಶ್ವಮೇಧ ಯಾಗ ಆದಮೇಲೆ ಅವನು ಮತ್ತೆ ಪುರುಷನಾದ. ಆದರೆ ಬಾಹ್ಲಿಕಕ್ಕೆ ಮತ್ತೆ ಹೋಗಲಿಕ್ಕೆ ಇಷ್ಟಪಡಲಿಲ್ಲ. ಯಾಕೆ ಅಂದರೆ ಅಲ್ಲಿ ಪ್ರಜೆಗಳು ಅವನನ್ನು ಗೌರವಿಸಲಿಲ್ಲ. ಹೆಣ್ಣಾಗಿದ್ದು ಗಂಡಾದವನು, ಗಂಡಾಗಿದ್ದು ಹೆಣ್ಣಾದವನು, ಅದರಿಂದಾಗಿ ಬೇಡ ಅಂತಂದ್ರು. ಪ್ರತಿಷ್ಠಾನೇ ಇಲೋ ರಾಜ ಪ್ರಜಾಪತಿ ಸುತೋ ಬಲಿ. ಆಮೇಲೆ ಪ್ರತಿಷ್ಠಾನಪುರ ಅಂತ ಒಂದು ಹೊಸ ಊರನ್ನು ನಿರ್ಮಾಣ ಮಾಡಿ
ಅಲ್ಲಿ ಆ ಪ್ರತಿಷ್ಠಾನಪುರದಲ್ಲಿ ರಾಜ್ಯಭಾರ ಮಾಡಿದ. ಆಮೇಲೆ ಒಳ್ಳೆಯದನ್ನು ಹೊಂದಿದ. ಈ ಹೆಣ್ಣಾಗಿದ್ದಾಗ ಹುಟ್ಟಿದವನಿದ್ದಾನಲ್ಲ, ಅವನು ಚಂದ್ರವಂಶಕ್ಕೆ ಸೇರ್ತಾನೆ. ಅವನ ಹೆಸರು ಪುರೂರವಸ್ ಅಂತ. ಅವನು ಗಂಡಾಗಿದ್ದಾಗ ಶಶಬಿಂದು ಹುಟ್ಟಿದ್ನಲ್ಲ, ಅವನು ಸೂರ್ಯವಂಶಕ್ಕೆ ಸೇರ್ತಾನೆ. ಗಂಡಾಗಿದ್ದಾಗ ಹುಟ್ಟಿದ ಮಗ ಶಶಬಿಂದು, ಹೆಣ್ಣಾದಾಗ ಹುಟ್ಟಿದ ಮಗ ಪುರೂರವಸ್. ಇದೇ ರೀತಿ ಮಹಾಭಾರತದಲ್ಲಿ ಮುಂದೆ ಭಂಗಾಸ್ವನ ಅಂತ ಒಬ್ಬ ರಾಜ ಬರ್ತಾನೆ. ಅವನು ಹೆಣ್ಣು ಗಂಡು ಆಗಿರ್ತಾನೆ. ಅಲ್ಲೊಂದು ವಿಚಿತ್ರ ಕಥೆ ಉಂಟು, ಅಲ್ಲಿ ನಾವು ನೋಡೋಣ. ಹೀಗೆ 90ನೆಯ ಸರ್ಗ. ಏತದಾಖ್ಯಾಯಕ ಕುತ್ಸ್ಥಃ ಭ್ರಾತೃಭ್ಯಾಮಮಿತ ಪ್ರಭಾ ಲಕ್ಷ್ಮಣಂ ಪುನರೇವಾಹ ಧರ್ಮಯುಕ್ತಮಿದಂ ವಚಃ. ಈ ರೀತಿಯಾಗಿ ರಾಮದೇವರು ತಮ್ಮಂದಿರಿಬ್ಬರಿಗೂ ಕಥೆ ಹೇಳಿ, ನಂತರ ವಸಿಷ್ಠರು, ವಾಮದೇವರು, ಜಾಬಾಲಿ ಎಲ್ಲರನ್ನ ಕರೆದುಕೊಂಡು ಬಾ ಲಕ್ಷ್ಮಣ ಎಂದರಂತೆ. ಹಯಂ ಲಕ್ಷಣ ಸಂಪನ್ನಂ ವಿಮೋಕ್ಷಾಮಿ ಸಮಾಧಿನಾ. ಲಕ್ಷಣ ಭರಿತವಾದ ಕುದುರೆಯನ್ನು ಬಿಡೋಣ, ಅದರಿಂದ ಅಶ್ವಮೇಧ ಯಾಗವನ್ನ ಮಾಡೋಣ ಅಂತ. ಅದರಂತೆ ಪ್ರಾಂಜಲಿ ಸತದಾ ಭೂತ್ವಾ ರಾಘವೋ ದ್ವಿಜ ಸತ್ತಮಾನ್ ವಾಚ ಧರ್ಮ ಸಂಯುಕ್ತಂ ಅಶ್ವಮೇಧಾಶ್ರಿತಂ ವಚಃ. ಅವರು ಎಲ್ಲರೂ ಬಂದರು. ಎಲ್ಲರೂ ಬಂದ ಮೇಲೆ ಅವರೆಲ್ಲರಿಗೂ ನಮಸ್ಕಾರ ಮಾಡಿ ತನ್ನ ಮನಸ್ಸಿನ ಭಾವನೆಯನ್ನು ಹೇಳಿದ. ಅಶ್ವಮೇಧಂ ದ್ವಿಜಾಸ್ತರವೇ ಪೂಜಯಂತಿ ಸ್ಮ ಸರ್ವಶಃ. ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಇದ್ದೇವೆ, ನೀವು ಅದಕ್ಕೆ ಸಹಕಾರ ಕೊಡಬೇಕು ಅಂತ. ಅದಕ್ಕೆ ಎಲ್ಲರೂ ಕೂಡ ಸಂತೋಷಪಟ್ಟರಂತೆ. ಆಯಿತು ಅಂತ ಈ ವಿಷಯ ಗೊತ್ತಾಯಿತು. ಪ್ರೇಷಯಸ್ವ ಮಹಾಬಾಹೋ ಸುಗ್ರೀವಾಯ ಮಹಾತ್ಮನೇ. ಸುಗ್ರೀವನನ್ನು ಕರ್ಕೊಂಡು ಬನ್ನಿ, ವಿಭೀಷಣನನ್ನ ಕರ್ಕೊಂಡು ಬನ್ನಿ. ಯಾರ್ಯಾರು ರಾಜರು ನಮ್ಮನ್ನು ಪ್ರೀತಿಸುವವರು ಅಂತ ಇದ್ದಾರೆ ಅವರೆಲ್ಲರೂ ಬರಲಿ. ಯಾವ ಯಾವ ಬ್ರಾಹ್ಮಣರು ವಿಶೇಷ ಸಾಧನೆ ಮಾಡಿದವರಿದ್ದಾರೆ ಅವರೆಲ್ಲರೂ ಬರಲಿ. ಆಮಂತ್ರಯಸ್ವತಾನ್ ಸರ್ವಾನ್ ಅಶ್ವಮೇಧಾಯ ಲಕ್ಷ್ಮಣ. ಅಶ್ವಮೇಧಕ್ಕೆ ಅವರೆಲ್ಲರನ್ನ ಕರ್ಕೊಂಡು ಬಾ ಅಂತ. ಅದರಂತೆ ಕರ್ಕೊಂಡು ಬರ್ತಾ ಇರುವಾಗ ಉಳಿದವರಿಗೆ ಹೇಳಿದನಂತೆ. ತಥೈವ ತಾಲಾವಚರಾಹ ತಥೈವ ನಟನರ್ತಕಾಹ. ಚೆನ್ನಾಗಿ ನರ್ತನ ಮಾಡುವವರು, ನಟರು ಮೊದಲಾದವರೆಲ್ಲ ಬೇಕು. ಯಾವುದೇ ಒಂದು ಫಂಕ್ಷನ್ ಆಗಬೇಕಾದ್ರೆ ನಟನರ್ತಕರು ಇರಲೇಬೇಕು. ದೇವರ ಪೂಜೆ ಮಾಡಿ ದೇವರ ಕಥೆಗಳನ್ನು ಅಭಿನಯಿಸಬೇಕು. ಅವಾಗೆಲ್ಲ ರಾತ್ರಿ ಶುರು ಆದರೆ ಬೆಳಗ್ಗಿನ ತನಕ ಇದಿರ್ತಿತ್ತು. ನಾಟ್ಯ, ದೃಶ್ಯ, ಅದೇನು ಹೇಳ್ತಾರೆ, ನಾಟಕ, ರೂಪಕ ಇತ್ಯಾದಿಗಳು. ಹೀಗಾಗಿ ನೀವು ಸುಮ್ಮನೆ ಇತ್ತೀಚೆಗಿನದ್ದು ಕಾಳಿದಾಸನ ಅಭಿಜ್ಞಾನ ಶಾಕುಂತಲ, ಭವಭೂತಿಯ ಉತ್ತರ ರಾಮಚರಿತೆ, ಮುರಾರಿ ಮಿಶ್ರನ ಅನರ್ಘ ರಾಘವ ಮೊದಲಾದವುಗಳನ್ನೆಲ್ಲ ನೋಡ್ತಾ ಇದ್ರೆ 7 ಗಂಟೆ ನಾಟಕ ಅದು. ನಮ್ಮ ಸ್ವಾಮಿಗಳಿಗೆ ಅಂದರೆ ಪೇಜಾವರ ಸ್ವಾಮಿಗಳಿಗೆ ಉತ್ತರ ರಾಮಚರಿತೆ ಅಂದರೆ ಪ್ರಾಣ. ಅವರಿಗೆ ರಾಮನ ಕಥೆ ಅಂದರೆ ಅವ್ರಿಗೆ ಬಹಳ ಇಷ್ಟ ಬಿಡಿ. ರಾಮನ ಕಥೆ ಓದುವಾಗ ಕಣ್ಣಲ್ಲಿ ನೀರು ತೆಗಿತಾ ಇದ್ರು ಅವರು. ಅಷ್ಟು ಪ್ರೀತಿ ಅವರಿಗೆ ರಾಮನ ಕಥೆ. ಅದರಲ್ಲಿಯೂ ಅವರು ಸಹಜವಾಗಿ ಕರುಣಾಶಾಲಿಗಳು ಬೇರೆ. ಆ ಭವಭೂತಿ ಹೇಳ್ಬಿಟ್ಟಿದ್ದ, ನಾನು ರಾಮನ ಕಥೆ ಹೇಳಿದ್ರೆ ಅಪಿಗ್ರಾವಾರೋದಿತ್ಯ ಪಿದಲತಿ ವಜ್ರಸ್ಯ ಹೃದಯಂ ಅಂತ. ಕಲ್ಲು ಅಳತ್ತೆ, ವಜ್ರ ಸೀಳಿ ಹೋಗುತ್ತೆ ನಾನು ಕತೆ ಹೇಳಬೇಕಾದ್ರೆ ಅಂತ ಹೇಳ್ತಾ ಇದ್ದವನವನು. ಅದರಿಂದಾಗಿ ಆ ಕಥೆ ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಕರುಣೆ, ಏಕೋರಸ ಕರುಣೆಯೇವ ನಿಮಿತ್ತ ವೇದಾತ್ ಅಂತ ಬೇರೆ ಅವನು ಹೇಳೋದು. ಕರುಣಾರಸವೇ ರಾಮಾಯಣದಲ್ಲಿ ಮೂರ್ತಿಮತ್ತಾಗಿದೆ ಅಂತ. ಅವರು ಕರುಣಾಳುಗಳು, ಓದ್ತಾ ಇರ್ತಿದ್ರು. ಅವರಿಗೆ ಭವಭೂತಿಯ ಉತ್ತರ ರಾಮಚರಿತೆ ಅಂದರೆ ಬಹಳ ಇಷ್ಟ. 1950ರಲ್ಲಿ ಸಂಸ್ಕೃತದಲ್ಲಿ ಅವತ್ತಿನ ಬಾಲಿವುಡ್ಡಿನ ಹಿರಿಯ ನಟರು
ಹಿರಿಯ ನಿರ್ದೇಶಕರು ಡೈರೆಕ್ಟ್ ಮಾಡಿರುವ ನಾಟಕ ಭವಭೂತಿಯ ಉತ್ತರ ರಾಮಚರಿತೆ ಆಸ್ ಇಟ್ ಈಸ್. ಕನ್ನಡ ರೂಪಾಂತರವೋ ಹಿಂದಿಯೋ ಮರಾಠಿಯೋ ರೂಪಾಂತರ ಅಲ್ಲ. ಭವಭೂತಿಯ ಉತ್ತರ ರಾಮಚರಿತದ್ದೇ ಅದು ಇದು ಇರೋದದು. ಅಷ್ಟು ಚಂದ ಅದು. ಅದನ್ನು ಅವರು ಮಧ್ಯಕ್ಕೆ ಅನಿವಾರ್ಯವಾಗಿ ಎದ್ದು ಬರಬೇಕಾಯಿತು. ನನ್ನ ಜೀವನದ ಒಂದು ದೊಡ್ಡ ಆಸೆ ಏನು ಅಂತ ಹೇಳಿದ್ರೆ ಉತ್ತರ ರಾಮಚರಿತೆ ಇಡೀ ನಾಟಕ ನೋಡಬೇಕು ನಾನು ಅಂತ ಇದ್ರೆ ಆ ಆಸೆ ಈಡೇರಲಿಲ್ಲ. ಅದು ಬೇರೆ. ಸಂಸ್ಕೃತದಲ್ಲಿ ಯಾರನ್ನು ಕರ್ಕೊಂಡು ಹೋಗಿ ಮಾಡೋಣ? ಪುರುಷರು ಸ್ತ್ರೀ ವೇಷ ಹಾಕಿದ್ರೆ ಕೆಟ್ಟದಾಗಿರುತ್ತೆ. ಸ್ತ್ರೀಯರಿಗೆ ಸಂಸ್ಕೃತ ಬರಸು ಅಲ್ಲ, ಪುರುಷರಿಗೂ ಕಷ್ಟ ಬಿಡಿ. ಅದು ಫಿಲ್ಮ್ ಏನೋ ಮಾಡಿದ್ದಾರೆ ಯಾರು ನಮ್ಮ ಜಿ ವಿ ಅಯ್ಯರ್ ಮಗ ಫಿಲ್ಮ್ ಏನೋ ಮಾಡಿದ್ದಾರೆ. ಯಾರು ನೋಡದ ಹಾಗೆ ಪ್ರಶಸ್ತಿ ಗಳಿಸ್ಕೊಂಡಿರುತ್ತದು ಬೇರೆ. ಆದರೆ ಸ್ವಾಮಿಗಳಿಗೆ ಅದಿತ್ತು. ಆ ತರಹ ಅವರಿಗೆ ಇದ್ದದ್ದು. ಅಂದರೆ ನಟ ನರ್ತನ ನಾಟ್ಯ ಇತ್ಯಾದಿಗಳೆಲ್ಲ ಇರಲೇಬೇಕು. ಅದನ್ನು ಅವನೇನು ಮಾಡಿದ, ಭಾಸ ಏಕಾಂಕ ನಾಟಕಗಳು ಅಂತ ಮಾಡಿ ಬೇಗ ಮುಗಿಯುವಂಥದ್ದು. 2 ಗಂಟೆ 2.5 ಗಂಟೆ ಅವನು ಅವತ್ತು ತಂದವನು. ಆದರೆ ಭಾಸ ಇವರೆಲ್ಲರಿಗಿಂತ ಹಳಬ. ಇವರೆಲ್ಲ ಹೊಸಬರು. ಕಾಳಿದಾಸ ಭವಭೂತಿ ಅವರೆಲ್ಲ ನಂತರದವರು. ಇಬ್ರು ಒಂದೇ ಕಾಲದವರಲ್ಲ. ಆಮೇಲೆ ರಾಜ್ಕುಮಾರ್ ಪಿಕ್ಚರ್ ನೋಡಿ ಭವಭೂತಿ ಅಂದಾಗ ಹಿಂಗೆ ತಲೆ ತಗ್ಗಿಸ್ತಾನವನು. ಅವನ ಮುಖ ನೋಡ್ಲಿಕ್ಕಾಗಲ್ಲ. ಎಂತಹ ಕವಿ ಅವನು ಭವಭೂತಿ. ಎಂತಹ ಕವಿ. ಮಾಘ ದಂಡಿ ಅವರೆಲ್ಲ ಎಂತೆಂಥ ಕವಿಗಳು. ಇಷ್ಟು ಸಣ್ಣದೊಂದು ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ನಗಬೇಕಷ್ಟೆ. ನಾನೇ 100 ಶ್ಲೋಕ ಮಾಡಾಕ್ತೀನಿ. ಕಮಲೆ ಕಮಲೋತ್ಪತ್ತಿ ಬೇರೆ ಬೇರೆ ಇದರಲ್ಲಿ. ಸುಮ್ಮನೆ ಅವೆಲ್ಲ ಇರಲಿ. ನಟನರ್ತಕರನ್ನ ಕರೀರಿ. ಯಜ್ಞವಾಟಶ್ಚ ಸುಮಹಾನ್ ಗೋಮತ್ಯ ನೈಮಿಚೇವನೇ. ಗೋಮತಿ ನದಿ ತೀರದಲ್ಲಿ ದೊಡ್ಡ ಒಂದು ಯಜ್ಞವಾಟ ಆಗಬೇಕು. ಅದೇ ಪುಣ್ಯ. ಶಾಂತಯಶ್ಚ ಮಹಾಬಾಹೋ ಪ್ರವರ್ತಂತಾಂ ಸಹಸ್ರತಃ. ಎಲ್ಲರೂ ತುಷ್ಟರೂ ಪುಷ್ಟರೂ ಆಗಿ ಇರಬೇಕು. ಎಲ್ಲ ಜನರನ್ನ ಕರೆಯಿರಿ. ಶತಂ ವಾಹ ಸಹಸ್ರಾಣಾಂ ತಂಡುಲಾನಾಂ ವಪುಷ್ಮತಾಂ. 1000 ಮೂಟೆ ಅಕ್ಕಿಯನ್ನ ಈಗಲೇ ಒಯ್ಯತಕ್ಕದ್ದು. ಚಣಕಾನಾಂ ಕುಲತ್ಥಾನಾಂ ಮಾಷಾಣಾಂ ಲವಣಸ್ಯ ಚ ಅಯುತಂ ತಿಲ ಮುದ್ಗಸ್ಯ. ತಿಲ ಅಂದರೆ ಎಳ್ಳು, ಮುದ್ಗ ಅಂತ ಹೇಳಿದ್ರೆ ಹೆಸರು ಬೇಳೆ. ಏನು ಮುದ್ಗ? ಮುದ್ಗ ಅನ್ನ ಅಂದರೆ ಬೇರೆ ಯಾವುದೂ ಅಲ್ಲ, ಹುಗ್ಗಿ. ಕೃಸರ ಅಂತನೂ ಇನ್ನೊಂದು ಶಬ್ದ ಉಂಟು ಸಂಸ್ಕೃತದಲ್ಲಿ. ಪ್ರಯಾತ್ವಗ್ನೇ ಮಹಾಬಲ ಚಣಕಾನಾಂ ಕುಲಸ್ಥಾನಾಂ. ಚಣಕ ಅಂತಂದ್ರೆ ಶೇಂಗಾ, ಕಡಲೆ ಇತಿ ಯದ್ವದಂತಿ ಅದು. ಆಮೇಲೆ ಕುಲತ್ಥಾನಾಂ. ಕುಲತ್ಥ ಅಂತಂದ್ರೆ ಹುರುಳಿ. ಮಾಷಾಣಾಂ ಉದ್ದು. ಲವಣಸ್ಯ ಚ ಉಪ್ಪು. ಅತೋನುರೂಪಂ ಸ್ನೇಹಂಚ ಗಂಧಂ ಸಂಕ್ಷಿಪ್ತಮೇವ ಚ. ಸ್ನೇಹ ಅಂದ್ರೆ ಎಣ್ಣೆ. ತೈಲ ಅಂದ್ರೆ ಅಲ್ಲ, ತೈಲ ಅಂದ್ರೆ ತಿಲದಿಂದ ಬಂದದ್ದು ಅಂತ. ಸ್ನೇಹ ಅಂತ ಹೇಳಿದ್ರೆ ಎಣ್ಣೆ. ಅದಕ್ಕೆ ಘೃತ ಅಂತಾನೆ ಉಂಟು. ಅದರಿಂದಾಗಿ ಅತೋನುರೂಪಂ ಸ್ನೇಹಂಚ ಗಂಧಂ ಸಂಕ್ಷಿಪ್ತಮೇವ ಚ. ಗಂಧ ಸುವರ್ಣ ಕೋಟ್ಯೋ ಬಹುಲಾಹ. ಬಂಗಾರದ ಕೋಟಿ ನಾಣ್ಯಗಳು. ಹಿರಣ್ಯ ಅಂತ ಬಂಗಾರದಲ್ಲೇ ಒಂದು ಪ್ರಭೇದ, ಅದರದ್ದು ಇನ್ನೂ ಹೆಚ್ಚಿನ ನಾಣ್ಯಗಳು. ಇದನ್ನೆಲ್ಲ ಅಗ್ರತೋ ಭರತ ಕೃತ್ವ. ಭರತ ತಗೊಂಡು ಹೋಗಬೇಕು. ಆಮೇಲೆ ಅಂತರಾಪಣವೀಚ್ಛಶ್ಚ ಸರ್ವೇ ಚ ನಟನರ್ತಕಾ. ನಟರು ನರ್ತಕರು ಹೋಗಬೇಕು. ಸೂದಾಹ ಅಡಿಗೆ ಮಾಡುವವರು, ಅವರಿಗೆ ಅಸಿಸ್ಟೆಂಟ್ ಆಗಿರುವ ಹೆಣ್ಣು ಮಕ್ಕಳು ಅವರು. ಭರತೆ ನತು ಸಾರ್ಧಂತೆ ಯಾಂತು ಸೈನ್ಯಾನಿ ಚಾಗ್ರತಃ. ಭರತನ ಜೊತೆಗೆ ಹೋಗಬೇಕು. ವೇದ ಓದುವವರು, ಬಾಲಕರು, ವೃದ್ಧರು, ಬ್ರಾಹ್ಮಣರು, ಚೆನ್ನಾಗಿ ಕೆಲಸ ಕರ್ಮಾರರು. ಕರ್ಮಾಂತಿಕಾನ್. ಕರ್ಮಾರ ಅಂತಂದ್ರೆ ಕಬ್ಬಿಣದ ಕೆಲಸ ಮಾಡುವವರು. ಆ ಕರ್ಮಾರ ಕರ್ಮಾಂತಿಕರೇ ಕಮ್ಮಾರರಾಗಿ ಹೋಗಿದ್ದಾರೆ ಇವತ್ತು. ಆಮೇಲೆ ವರ್ಧಕಿನಃ. ಚೆನ್ನಾಗಿ ಏನು ಹಜಾಮರು. ವರ್ಧಕಿನಃ ಅಂದ್ರೆ ಹಜಾಮರು, ನಾಪಿತರು ಅಥವಾ ನಾಯಿಂದರು. ನಾಯಿಂದ ಅಂತ ಕನ್ನಡದಲ್ಲಿ ಹೇಳೋದು.
ನಾಯಿಂದನ ಹಳ್ಳಿ. ನಾಯಿ ಅಂಡ ಅಲ್ಲ, ಅದು ನಾಯಿಂದನೇ ಕೊಟ್ಟಿದ್ದಂತೆ ಮಹಾರಾಜರು. ಇರ್ಲಿ. ಅದರಿಂದಾಗಿ ಕರ್ಮಾಂತಿಕಾನ್ ವರ್ಧಕಿನಃ ಕೋಶಾಧ್ಯಕ್ಷಾಂಶ್ಚ ನೈಗಮಾನ್, ಒಳ್ಳೆ ಕೋಶರು ಮತ್ತೆ ನನ್ನ ತಾಯಂದಿರು, ನನ್ನ ಅಂತಃಪುರದವರು, ಕಾಂಚನೀಂ ಮಮ ಪತ್ನೀಂ ಚ ದೀಕ್ಷಾಯಾಂ ಜ್ಞಾಂಶ್ಚ ಕರ್ಮಣಿ, ಬಂಗಾರದ ನನ್ನ ಸೀತೆಯ ಪ್ರತಿಕೃತಿಯನ್ನು ತಗೊಂಡು ಹೋಗಬೇಕು ಅಂದ. ಇದನ್ನೆಲ್ಲ ಭರತ ಜೋಪಾನವಾಗಿ ತಗೊಂಡು ಹೋಗಬೇಕು. ಅವರಿಗೆ ಅನ್ನಪಾನಾದಿಗಳ ವ್ಯವಸ್ಥೆ ಎಲ್ಲ ಆಗಬೇಕು. ವಾನರಾಶ್ಚ ಮಹಾತ್ಮಾನಃ ಸುಗ್ರೀವ ಸಹಿತಾಸ್ತದ, ಅವರೆಲ್ಲ ಬಂದರು. ಆ ಸಮಾರಂಭದಲ್ಲಿ ಊಟ ಬಡಿಸಿದ್ಯಾರು ಅಂತಂದ್ರೆ ಸುಗ್ರೀವನಿಂದ ಕೂಡಿದ ಕಪಿಗಳು. ವಿಪ್ರಾಣಾಂ ಪ್ರವರಾ ಸರ್ವೇ ಚಕ್ರುಶ್ಚ ಪರಿವೇಚನಂ ವಿಭೀಷಣಶ್ಚ ರಕ್ಷೋಭಿ, ವಿಭೀಷಣ ಬಂದ, ಅವನು ಬೇರೆ 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 ಕೆಲಸಗಳನ್ನ, ರಾಕ್ಷಸರು ಬಡಿಸೋದು ಮೊದಲಾದವುಗಳನ್ನೆಲ್ಲ ಮಾಡಿದರು. ನಾವು ಯಾರನ್ನು ತಿಂತೇವೋ, ಒಂದು ಕಾಲದಲ್ಲಿ ತಿಂದಿದ್ವೋ ಅಂಥವ್ರಿಗೇನೆ ಈಗ ಊಟ ಬಡಿಸೋದು ಅಂದ್ರೆ ಅವರು ಮನೋಭಾವದಲ್ಲಿ ಏನಿತ್ತೋ ಏನೋ. ಇರಲಿ. ಹೀಗೆ 91ನೆಯ ಸರ್ಗ. ತತ್ಸರ್ವಮರಿ ಅಖಿಲೇನಾಚು ಪ್ರಸ್ಥಾಪ್ಯ ಭರತಾಗ್ರಜ ಹಯಂ ಲಕ್ಷಣ ಸಂಪನ್ನಂ ಕೃಷ್ಣತಾರಂ ಮುಮೋಚಃ. ಆಮೇಲೆ ಲಕ್ಷ್ಮಣ ಹೊರಟ, ಕುದುರೆಯನ್ನು ಮುಂದೆ ಮಾಡಿಕೊಂಡು. ಲಕ್ಷ್ಮಣಂ ಸಾರ್ಧಂ ಅಶ್ವೇತ ವಿನಿಯುಜ್ಯ ಚ. ಆಮೇಲೆ ಹೊರಟರು. ಅವರು ಆಚೆ ಹೊರಡುತ್ತಿದ್ದ ಹಾಗೆ ಇಲ್ಲಿ ದೀಕ್ಷಿತನಾದ ದೇವರು. ಯಜ್ಞವಾಟಂ ಮಹಾಬಾಹು ದೃಷ್ಟ್ವಾ ಪರಮಮದ್ಭುತಂ. ಆ ನೈಮಿಷಾರಣ್ಯದಲ್ಲಿ ದೀಕ್ಷಿತನಾದ, ಎಲ್ಲರಿಗೂ ಕೂಡ ಇವನು ಒಂದೇ ವರ್ಷದಲ್ಲಿ ಸುತ್ತಕೊಂಡು ಬಂದ ಲಕ್ಷ್ಮಣ. ಆನಿನ್ಯುರುಪಹಾರಾಂಶ್ಚ ತಾಂ ರಾಮಃ ಪ್ರತ್ಯಪೂಜಯನ್, ಎಲ್ಲರೂ ಕೂಡ ಇವನಿಗೆ ಕಾಣಿಕೆಗಳಂತ ತಂದ್ರು. ಉಪಹಾರ ಅಂದ್ರೆ ಕಾಣಿಕೆಗಳು. ಅಲ್ಲ, ನಾವೆಲ್ಲ ಕೇಳಿದೀವಿ ಚಿಕ್ಕಂದಿನಲ್ಲಿ ಭರತ ಕುಶಲವರು ಯುದ್ಧ ಮಾಡಿದ್ರು ಅಂತ. ನಗಬೇಕಾ ಅಳಬೇಕಾ ಗೊತ್ತಾಗಲ್ಲ ಅದಕ್ಕೆಲ್ಲ. ಅಶ್ವಮೇಧ ಯಾಗವನ್ನ ಯಾರು ತಡಿಬಹುದು? ಬ್ರಾಹ್ಮಣರೆಲ್ಲ ತಡಿಲಿಕ್ಕಿಲ್ಲ, ಬ್ರಹ್ಮಚಾರ್ಯದವರು ತಡಿಲಿಕ್ಕಿಲ್ಲ. ಯಾರಿಗೆ ರಾಷ್ಟ್ರ ನಡೆಸುವ ತಾಕತ್ತಿರುತ್ತೆ ಅವ್ರು ಮಾತ್ರ ತಡಿಬೇಕು. ಆಮೇಲೆ ಅಷ್ಟೇ ಅಲ್ಲ, ಕಟ್ಟಿ ಹಾಕಿದರೆ ಅವ್ರ ಅಕಸ್ಮಾತ್ ಸೋತ್ರು ಅಂತ ಇಟ್ಕೊಳ್ಳಿ, ಕುದುರೆ ತಂದವರು, ಇವರು ಮುಂದುವರಿಸ್ಬೇಕು ಅಶ್ವಮೇಧ ಯಾಗವನ್ನ. ಆ ತರಹದ ರೆಸ್ಪಾನ್ಸಿಬಿಲಿಟಿ. ಇವರು ಏನೇನೋ ಕಥೆ ಮಾಡಿ ಕುಶ ಹಾಗೂ ಲವರು ಅವರು ಎಲ್ಲರನ್ನ ಸೋಲ್ಸಿದ್ರು. ಕಡೆಗೆ ಏನೇನೋ ಕಥೆಗಳು, ಹನುಮಂತ ಬಂದ, ಏನೇನೋ ಕಥೆಗಳು, ಆಮೇಲೆ ಸೀತೆ ಹೇಳಲು ಇಲ್ಲ ಅಂತ ಏನೇನೋ ಕಥೆಗಳು. ಅದು ಯಾವುದೂ ಇರಲಿಲ್ಲ. ಯಾವುದು ಅಂದ್ರೆ ಯಾವುದೂ ಇಲ್ಲ. ಸುಖವಾಗಿ 1 ವರ್ಷ ಸುತ್ತಾಡ್ಕೊಂಡು ಬಂದರು. ತಡೆದವರನ್ನು ಸೋಲ್ಸಿದ್ರು, ತಡೆಯುವವರೇ ಹೆಚ್ಚು ಇರಲಿಲ್ಲ, ಬಂದರು. ಆ ಎಲ್ಲ ರಾಜರಿಗೆ ರಾಮ ಎಲ್ಲ ತರಹದ ವ್ಯವಸ್ಥೆ ಮಾಡಿದ್ದ. ಭರತ ಸಹ ಶತ್ರುಘ್ನೋ ನಿಯುಕ್ತೋ ರಾಜಪೂಜನೆ. ಶತ್ರುಘ್ನರಿಂದ ಕೂಡಿದ ಭರತ ಬಂದ ರಾಜರನ್ನೆಲ್ಲ ನೋಡ್ಕೊಳ್ಬೇಕು ಅಂತ. ಕಪಿಗಳೆಲ್ಲ ಚೆನ್ನಾಗಿ ಸೇವೆ ಮಾಡಿದರಂತೆ. ವಿಭೀಷಣನು ಎಲ್ಲರಿಗೂ ಕಿಂಕರನಾದನಂತೆ. ಏವಂ ಸುವಿಹಿತೋ ಯಜ್ಞೋ ಶಶ್ವಮೇಧೋಷ ವರ್ತತ. ಈ ತರಹ ಅದ್ಭುತವಾಗಿ ಅಶ್ವಮೇಧ ನಡೀತು. ನಾಣ್ಯ ಶಬ್ದೋ ಭವತ್ತತ್ರ ಹಯಮೇಧೆ ಮಹಾತ್ಮನಃ ಛಂದತೋ ದೇಹಿ ದೇಹೀತಿ ಯಾವತ್ ತುಷ್ಯಂತಿ ಯಾಚಕಾಹ. ಅಲ್ಲಿ ಕೊಡು ಅನ್ನೋ ಶಬ್ದವೇ ಇರಲಿಲ್ಲ. ಯಾಕೆಂದ್ರೆ ಕೇಳೋ ಮುಂಚೆನೆ ಕೊಟ್ರೆ ಕೊಡು ಅನ್ನೋ ಶಬ್ದ ಎಲ್ಲಿಂದಿರಬೇಡ. ಬೇಕಾದ ಬಟ್ಟೆ, ಬೇಕಾದ ಉಣಿಸು, ಬೇಕಾದ ತಿನಿಸು ಎಲ್ಲ. ವಿವಿಧಾನಿ ಚ ಗೌಡಾನಿ ಖಾಂಡವಾನಿ ತಥೈವ ಚ. ಬೆಲ್ಲದ ಭಕ್ಷ್ಯಗಳು, ಆಮೇಲೆ ಖಾಂಡವ ಅಂದರೆ ಹಲ್ವಾ ಮೊದಲಾದವುಗಳು. ಖಂಡ ಖಾದ್ಯ ಅಂದರೆ ಹಲ್ವಾ. ಖಾಂಡವಾನಿ ತಥೈವ ಚ ನನಿಸೃತಂ ಭವತ್ಯೋಷ್ಠಾತ್ ವಚನಂ ಯಾವದರ್ಥಿನಾಂ
ಅವರಿನ್ನೂ ಅದನ್ನು ಹಾಕಿ ಅಂತ ಕೇಳಲಿಕ್ಕೂ ಇಲ್ಲ, ಅಷ್ಟರೊಳಗಡೆ ಬೀಳ್ತಾ ಇತ್ತು. ಕೊಡಿ ಅಂತ ಕೇಳಲಿಕ್ಕೂ ಇಲ್ಲ, ಅಷ್ಟರೊಳಗಡೆ ಕೈಗೆ ಬರ್ತಾ ಇತ್ತು. ತಸ್ಮಿನ್ ಯಜ್ಞವರೇ ರಾಜ್ಞೋ ಹೃಷ್ಟಪುಷ್ಟ ಜನಾವೃತೇ. ಅಲ್ಲಿ ಯಾರು ಮಲಿನರಿರಲಿಲ್ಲ, ಯಾರು ದೀನರಿರಲಿಲ್ಲ, ಯಾರು ಕೃಷರಿರಲಿಲ್ಲ. ನಾಸ್ಮರನ್ ಸ್ಥಾದೃತಂ ಯಜ್ಞಂ ದಾನೋಘ ಸಮಲಂಕೃತಂ. ಏನು ದಾನ, ಏನು ಕಾಣಿಕೆಗಳು, ಈ ತರಹದ ಹಿಂದೆ ಯಾವ ಯಜ್ಞವೂ ಆಗಿಲ್ಲ ಅಂದ್ಬಿಟ್ರು. ಯಕೃತ್ಯವಾನ್ ಸುವರ್ಣೇನ ಸುವರ್ಣಂ ಲಭತೆ ತತಃ. ಯಾರಿಗೆ ಬಂಗಾರ ಬೇಕೋ ಅವ್ರಿಗೆ ಬಂಗಾರ, ಯಾರಿಗೆ ಹಣ ಬೇಕೋ ಅವರಿಗೆ ಹಣ. ರತ್ನಾರ್ಥಿ ರತ್ನಮೇವಚ. ಯಾರಿಗೆ ರತ್ನ ಬೇಕೋ ಅವರಿಗೆ ರತ್ನ, ಯಾರಿಗೆ ಎಲ್ಲ ಬೇಕೋ ಅದೆಲ್ಲ, ಯಾರಿಗೆ ಬಟ್ಟೆ ಬೇಕೋ ಆ ಬಟ್ಟೆ. ನಶಕ್ರಸ್ಯ ನತೋಮಸ್ಯ ಯಮಸ್ಯ ವರುಣಸ್ಯ ಚ ಈದೃಶೋ ದೃಷ್ಟಪೂರ್ವೋನ ಏವಮೂಚುಸ್ತಪೋಧನಾಃ. ಈ ರೀತಿ ಇಂದ್ರನ, ಚಂದ್ರನ, ಯಮನ, ವರುಣನ ಯಾವ ಯಜ್ಞವೂ ಆಗಲಿಲ್ಲ ಅಂತ ದೇವತೆಗಳೇ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಈದೃಶೋ ರಾಜಸಿಂಹಸ್ಯ ಯಜ್ಞಸರ್ವಗುಣಾನ್ವಿತಃ ಸಂವತ್ಸರಮಥೋ ಸಾಗ್ರಂ ವರ್ತತೇನ ಚಹೀಯತೆ. ಈ ರೀತಿ 1 ವರ್ಷ ಯಾಗ ನಡೀತು. ದಿನದಿಂದ ದಿನಕ್ಕೂ ವೈಭವ ಹೆಚ್ಚಾಗ್ತಾ ಹೋಯ್ತೇ ವಿನಃ ಕಡಿಮೆ ಆಗಲಿಲ್ಲ ಅನ್ನುವಲ್ಲಿಗೆ 92ನೆಯ ಸರ್ಗ ಮುಗಿತು. ವರ್ತಮಾನೆ ತಥಾ ಭೂತೆ ಯಜ್ಞೆ ಚ ಪರಮಾದ್ಭುತೆ ಸಶಿಷ್ಯ ಆಜಗಾಮಾಶು ವಾಲ್ಮೀಕಿರ್ಭಗವಾನ್ ಋಷಿ. ವಾಲ್ಮೀಕಿಗಳು ಬಂದರು. ಅಲ್ಲಿ ಬೇಕಾಷ್ಟು ಜನ ಅವರ ಶಿಷ್ಯರು ಬಂದರು. ಏಕಾಂತ ರುಚಿವಾಹಾನಾಂ ಚಕಾರ ಉಟಜಾಂ ಶುಭಾನ್. ಅವರಿಗೆ ಒಳ್ಳೆಯ ವ್ಯವಸ್ಥೆ ಆಯಿತು. ಉಟಜ ಅಂದರೆ ಗುಡಿಸಲು, ಒಳ್ಳೆಯ ಗುಡಿಸಲುಗಳ ವ್ಯವಸ್ಥೆ ಆಯಿತು. ಶಕಟಾನ್ಶ್ಚ ಬಹೂನ್ ಪೂರ್ಣಾನ್ ಫನಮೂಲಾನ್ಶ್ಚ ಶೋಭನಾನ್. ಅವರಿಗೆ ಗಾಡಿ ಗಾಡಿ ಹಣ್ಣು ಗೆಡ್ಡೆಗಳನ್ನು ಕೊಟ್ಟಿದ್ದಾಯ್ತಂತೆ. ವಾಲ್ಮೀಕಿ ವಾಟೆ ರುಚಿರೇ ಸ್ಥಾಪಯನ್ನ ವಿದೂರತಃ ಆಶೀತ್ ಸುಪೂಜಿತೋ ರಾಜ ಮುನಿಭಿಶ್ಚ ಮಹಾತ್ಮಭಿ. ಅವ್ರ ಕೈಲೇನಾಗತ್ತೋ ಆ ಕಾಣಿಕೆಯನ್ನು ತಂದಿದ್ರು. ವಾಲ್ಮೀಕಿಗಳು ಸೀದಾ ಹೋಗಿ ತಮ್ಮ ಲವಕುಶರಿಗೆ ಹೇಳಿದರಂತೆ, ಕೃತ್ಸ್ನಂ ರಾಮಾಯಣಂ ಕಾವ್ಯಂ ಗಾಯತಾಂ ಪರಯಾ ಮುದಾ. ಇಲ್ಲಿ ಹೇಳಿ ಮತ್ತೆ ಅಂತ. ಅವಾಗ ಊರೂರಿನಲ್ಲಿ ತಿರುಗಾಡಿ, ಅಯೋಧ್ಯೆಯಲ್ಲಿ ತಿರುಗಾಡಿ ಹೇಳಿದ್ರು. ಇಲ್ಲಿ ಹೇಳ್ತಾರೆ ಮತ್ತೆ ಯಜ್ಞದಲ್ಲಿ ನೀವು ಗಾನ ಮಾಡ್ರಿ ಅಂತ. ರಥ್ಯಾತು ರಾಜಮಾರ್ಗೇಚು ಪಾರ್ಥಿವಾನಾಂ ಗೃಹಾನಿ ಚ ಗೃಹೇಶು ಚ ರಾಮಸ್ಯ ಭವನದ್ವಾರಿ ಯತ್ರ ಕರ್ಮ ಚ ಕುರ್ವತೆ. ಬೀದಿಗಳಲ್ಲಿ, ರಾಜಮಾರ್ಗಗಳಲ್ಲಿ, ರಾಜರ ಮನೆಗಳಲ್ಲಿ, ಬ್ರಾಹ್ಮಣರ ಮನೆಗಳಲ್ಲಿ, ಋಷಿಗಳಿರುವ ಪರ್ಣಶಾಲೆಯಲ್ಲಿ, ಋತ್ವಿಜಾಂ ಅಗ್ರತಶ್ಚೈವ. ಯಜ್ಞ ನಡೀತಾ ಇರುವಲ್ಲಿ ಈ ಹಾಡನ್ನ ಹಾಡಬೇಕು, ರಾಮನ ಕಥೆಯನ್ನ. ಇಮಾನಿ ಚ ಫಲಾನ್ಯತ್ರ. ಈ ರೀತಿ ಹೇಳಿ ಅವರು ಹೇಳಿದರಂತೆ, ಮಕ್ಕಳೇ ಈ ಹಣ್ಣು ತಿಂದುಕೊಂಡು ಹೋಗಿ. ಮೂಲಾನಿ ಚ ಸುಮೃಷ್ಟಾನಿ ನರಾಗಾತ್ ಪರಿಹಾಸ್ಯತಃ. ಬಿಡಬೇಡಿ, ಇದನ್ನು ತಿಂದುಕೊಂಡು ಹೋಗಿ. ನೀವು ಇದನ್ನು ತಿಂದರೆ ಶ್ರಮ ಆಗೋದಿಲ್ಲ, ಗಂಟ್ಲು ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ಹಾಡ್ರಿ ಎಂದ್ರಂತೆ. ದಿವಸೇ 20 ಸರ್ಗ ಗೇಯ ಮಧುರಯಾಗಿರಾ. ಒಂದು ದಿವಸದಲ್ಲಿ 20 ಸರ್ಗಗಳನ್ನು ಹಾಡಬೇಕು. ಒಂದು ದಿವಸದಲ್ಲಿ 20 ಸರ್ಗ. ಪ್ರಮಾಣೈರ್ಬಹುಭಿಸ್ತತ್ರ ಯಥೋದ್ದಿಷ್ಟಂ ಮಯಾ ಪುರ. ನಾನು ಹೇಳಿದ ಹಾಗೆ ಲೋಭ ಮಾಡಬಾರದು, ಯಾರಾದರೂ ಹಣ ಕೊಡ್ಲಿಕ್ಕೆ ಬಂದರೆ ತಗೊಳ್ಬಾರದು. ಯದಿ ಪೃಚ್ಛೇತ್ ಸಕಾಕುಸ್ಥೋ ಯುವಾಂ ಕಸ್ಯೇತಿ ದಾರಕೌ. ನಿಮ್ಮನ್ನ ರಾಜ ಕೇಳಿದ್ರೆ ಯಾರ ಮಕ್ಕಳು ಅಂತ ವಾಲ್ಮೀಕಿಗಳ ಶಿಷ್ಯರು ಅಂತ ಹೇಳಬೇಕು ಅಷ್ಟೇ, ಇನ್ನೇನನ್ನು ಹೇಳಬಾರದು. ಇಮಾಸ್ತಂತ್ರಿ ಸುಮಧುರಾ ಸ್ಥಾನಂ ವಾ ಪೂರ್ವದರ್ಶನಂ ಮೂರ್ಛಯಿತ್ವಾ ಸುಮಧುರಂ ಗಾಯತಾಂ ವಿಗತಸ್ವರೌ. ನೋಡಿ, ಈ ವೀಣೆಯನ್ನು ಹಿಡಿದುಕೊಳ್ಳಿ, ಇದು ಇಂಪಾದ ನಾದವನ್ನು ಹೊರಡಿಸುತ್ತೆ. ಮೂರ್ಛಯಿತ್ವಾ ಸರಿಗಮ ಪದನಿ, ಈ ಸ್ವರಪ್ರಸ್ತಾರವನ್ನು ಹಾಕಿಕೊಳ್ಳೋದನ್ನ
ಮೂರ್ಛನ ಅಂತ ಕರೀತಾರೆ ಸಂಸ್ಕೃತ ಪರಿಭಾಷೆಯಲ್ಲಿ. ಹಾಡು ಕೇಳಿದ್ರೆ ಮೂರ್ಛೆ ಬರಬಾರದು, ಆದ್ರೆ ಇದನ್ನ ಮೂರ್ಛನ ಅಂತ ಕರೀತಾರೆ. ಆಯ್ತಾ? ಮೂರ್ಛಯಿತ್ವಾ ಸುಮಧುರಂ ಗಾಯತಾಂ ವಿಗತಜ್ವರೌ ಆದಿ ಪ್ರಭೃತಿ ಗೇಯಂ ಸ್ಯಾತ್ ನ ಚಾವಜ್ಞಾಯ ಪಾರ್ಥಿವಂ. ಮೊದಲಿನಿಂದ ಹಾಡು ಹೇಳಬೇಕು. ಪಿತಾಹಿ ಸರ್ವಭೂತಾನಾಂ ರಾಜ ಭವತಿ ಧರ್ಮತಃ. ರಾಮನನ್ನ ಯಾವತ್ತೂ ಕೂಡ ಕಡೆಗಣಿಸಬಾರದು. ಯಾಕೆಂದ್ರೆ ಅವನು ಎಲ್ಲರ ತಂದೆ. ನಾಳೆ ಬೆಳಗ್ಗೆ ಆಗ್ತಿದ್ದ ಹಾಗೇನೆ ಹೋಗಿ ತಂತ್ರಿ ಲಯ ಸಮನ್ವಿತಂ, ತಾಳಕ್ಕೆ ತಕ್ಕ ಹಾಗೆ ವೀಣೆಯನ್ನು ಮಿಂಟುತ್ತಾ ಹೇಳಬೇಕು. ಇತಿ ಸಂದಿಶ್ಯ ಬಹುಶೋ ಮುನಿ ಪ್ರಾಚೇತಸಸ್ತದಾ ವಾಲ್ಮೀಕಿ ಪರಮೋದಾರಸ್ತೂಷ್ಣೀಮಾಸೀನ್ ಮಹಾಮುನಿ. ಈ ರೀತಿಯಾಗಿ ವಾಲ್ಮೀಕಿಗಳು ನುಡಿದು ಸುಮ್ಮನಾದರು. ಹೀಗೆ ಹೇಳಿ ಮಕ್ಕಳನ್ನು ನೋಡಿದಾಗ ಆ ಇಬ್ಬರೂ ಮಕ್ಕಳು ನಮಸ್ಕಾರ ಮಾಡಿ ತಥೈವ ಕರವಾವೇತಿ ನಿರ್ಜಗ್ಮತುರರಿಂದಮೌ, ಗುರುಗಳೇ ಹಾಗೆ ಮಾಡ್ತೇವೆ ಎಂದರು. ಈ ರೀತಿ ಅವರಿಬ್ಬರು ಹೊರಟರು ಅನ್ನುವಲ್ಲಿಗೆ 93ನೆಯ ಸರ್ಗ ಆಗಿದೆ. ತೌರಜನ್ಯಾಂ ಪ್ರಭಾತಾಯಾಂ ಸ್ನಾತೌ ಹುತಾಚನೌ ಯಥೋಕ್ತ ಮೃಷಿಣಾ ಪೂರ್ವಂ ಸರ್ವಂ ತತ್ರೋಪಗಾಯತಾಂ. ಅವರು ರಾತ್ರಿ ಹೋಗಿ ಅಲ್ಲಿ ಕಳೆದು ಬೆಳಗಾದೊಡನೆ ಅದನ್ನು ಹಾಡ್ಲಿಕ್ಕೆ ಶುರು ಮಾಡಿದ್ರು. ತಾಂಸ ಶುಶ್ರಾವ ಕಾಕುತ್ಸ್ಥಃ ಪೂರ್ವಾಚಾರ್ಯ ವಿನಿರ್ಮಿತಾಂ ಅಪೂರ್ವಾಂ ಪಾಠ್ಯ ಜಾತಿಂಚ ಗೇಯೇನ ತಮಲಂಕೃತಾಂ. ಅದನ್ನ ರಾಮ ಕೇಳಿದ. ಒಳ್ಳೆ ಆಸ್ವಾದ ಇತ್ತು. ರಾಜರಿಗೆ ಎಲ್ಲದರ ಪರಿಜ್ಞಾನವೂ ಇರಬೇಕು ಅಲ್ವೇ? ಅಪೂರ್ವಾಂ ಪಾಠ್ಯ ಜಾತಿಂಚ, ಅಪೂರ್ವವಾಗಿರುವ ಸಾಹಿತ್ಯ, ಪ್ರಾಚೀನವಾದ ರಾಗ ಪದ್ಧತಿ, ಅದನ್ನು ಗುರುತಿಸಿದ ಅಂತೆ ರಾಮ. ಪ್ರಮಾಣೈರ್ ಬಹುಬಿರ್ಬದ್ಧಾಂ ತಂತ್ರೀಲಯ ಸಮನ್ವಿತಾಂ. ಒಳ್ಳೆಯ ಸೊಬಗು, ಒಳ್ಳೆಯ ತಾಳ, ಒಳ್ಳೆಯ ಪ್ರಮಾಣ ಅಂದರೆ ಯತಿ ಅಂತ ಕರೀತಾರೆ. ಯತಿ ಎಂಬುದು ಉಸಿರ್ದಾಣಂ. ಶ್ಲೋಕ ಹೇಳುವಾಗ, ಹಾಡು ಹೇಳುವಾಗ ಎಲ್ಲಿ ಉಸಿರು ಬಿಡಬೇಕು ಅಂತ ನಿಯಮ ಇದೆ, ಗೊತ್ತಾಯ್ತಾ? ಚಾ ಮುಂಡೇಶ್ವರಿಯೇ ಅನ್ಬಾರ್ದು, ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಿರಬೇಕು. ಅದರಿಂದ ಪ್ರಮಾಣೈರ್ ಬಹುಭಿ ಜ್ಞೇಯಾಂ, ಸರಿಯಾದ ಜಾಗದಲ್ಲಿ ಉಸಿರು ಬಿಡಬೇಕು. ಅದಕ್ಕೊಂದು ಹಾಗೆಯೇ ರಚನೆ ಆಗಬೇಕು. ಯತಿ, ಅದರಿಂದ ಕೂಡಿರುವ ಹಾಡನ್ನ ಅವರು ಹಾಡ್ತಾ ಇದ್ದಾರೆ. ಅದನ್ನ ಕೇಳಿ ರಾಮಚಂದ್ರನಿಗೆ ಕುತೂಹಲ ಮೂಡಿತು. ಒಂದು ಹಂತದಲ್ಲಿ ಪ್ರಾತಃಸವನ ಆದಮೇಲೆ ಅವರನ್ನು ಕರೆದನಂತೆ. ಪೌರಾಣಿಕಾನ್ ಶಬ್ದವಿದೋ ಯೇ ಚ ವೃದ್ಧಾ ದ್ವಿಜಾತಯ. ಎಲ್ಲರನ್ನ ಕರೆದ, ವಿದ್ವಾಂಸರನ್ನ, ವೇದಗಳಲ್ಲಿ ಪರಿಣತರಾದವರನ್ನ, ಪುರಾಣವನ್ನ ಬಲ್ಲವರನ್ನ, ವ್ಯಾಕರಣ ತಿಳಿದವರನ್ನ, ವೃದ್ಧರನ್ನ, ಸ್ವರಾಣಾಂ ಲಕ್ಷಣ ಜ್ಞಾನಶ್ಚ, ಸ್ವರಗಳ ಲಕ್ಷಣವನ್ನು ತಿಳಿದವರನ್ನ, ಹೊಸದನ್ನ ತಿಳಿಯುವ ಉತ್ಸುಕರಾಗಿರುವವರನ್ನ, ಪಾದಾಕ್ಷರ ಸಮಾಸಂಜ್ಞಾನ್ ಛಂದಸ್ಸು ಪರಿನಿಷ್ಠಿತಾನ್. ಯಾವುದು ಪಾದ, ಯಾವುದು ಅಕ್ಷರ, ಎಲ್ಲಿ ನಿಲ್ಲಿಸಬೇಕು, ಸಮಾಸ ಯಾವುದು, ಸಮಾಸ ಅಂದರೆ ವಿಗ್ರಹ, ಸಮಾಸವನ್ನ ತಿಳಿಯುವುದು, ಛಂದಶಾಸ್ತ್ರದ ಐಡಿಯಾ ಇರಬೇಕು. ಕಲಾ ಮಾತ್ರ ವಿಶೇಷ ಜ್ಞಾನ್ ಜ್ಯೋತಿಷೇಚ ಪರಂಗತಾನ್. ನಾಟ್ಯ, ಕಥೆ ಇತ್ಯಾದಿ ಬೇರೆ ಬೇರೆ ಕಲೆಗಳನ್ನು ತಿಳಿದವರು, ಆಯ್ತಾ? ಜ್ಯೋತಿಷವನ್ನು ಚೆನ್ನಾಗಿ ಬಲ್ಲವರು, ಕ್ರಿಯಾಕಲ್ಪ ವಿದಶ್ಚೈವ, ಕಲ್ಪವನ್ನು ತಿಳಿದವರು, ಕಾರ್ಯವಿಚಾರದರು, ಭಾಷೆಯನ್ನು ತಿಳಿದವರು, ಭಾಷಾಜ್ಞಾನ್. ಆಮೇಲೆ ಇಂಗಿತ ಜ್ಞಾನ್ಶ್ಚ. ಇಂಗಿತ ಜ್ಞಾನ ಅಂತಂದ್ರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಅದು ಇಂಗಿತ, ಅದನ್ನು ತಿಳಿದವರು. ಹೇತು ಉಪಚಾರ ಕುಶಲಾನ್, ತರ್ಕವನ್ನು ಚೆನ್ನಾಗಿ ಮಾಡುವವರು. ಹೈತುಕಾನ್, ನೈಯಾಯಿಕರು, ಛಂದಸ್ಸನ್ನ ಬಲ್ಲವರು, ಪುರಾಣವನ್ನು ಬಲ್ಲವರು, ವೈದಿಕರು, ಚಿತ್ರವನ್ನು ಬರೆಯಬಲ್ಲವರು,
ಸೂತ್ರಗಳನ್ನು ಬಲ್ಲವರು, ಗೀತವನ್ನ ನೃತ್ಯವನ್ನ ಬಲ್ಲವರು, ಶಾಸ್ತ್ರವನ್ನ ಬಲ್ಲವರು, ನೀತಿ ನಿಪುಣರು, ವೇದಾಂತದ ಅರ್ಥವನ್ನು ತಿಳಿದವರು ಎಲ್ಲರನ್ನ ಕರೆದು ರಾಮ ಇವರ ಹಾಡನ್ನು ಕೇಳಿ ಅಂತ ಹೇಳಿದ. ಅವತ್ತೇ ಪರೀಕ್ಷೆಗೆ ಹೋಗಿದೆ ವಾಲ್ಮೀಕಿ ರಾಮಾಯಣದ್ದು. ಹೇಳಿದ. ಅವರಿಬ್ರು ಗೇಯಂ ಪ್ರಚಕ್ರತುಸ್ತತ್ರ ತಾವು ಭೌಮು ನಿಧಾರಕೌ ಅದನ್ನ ಕೇಳ್ತಾ ಇದ್ರು. ಕೇಳ್ತಾ ಕೇಳ್ತಾ ನಚ ತೃಪ್ತಿಂ ಯಯುಸ್ಸರ್ವೇ ಶ್ರೋತಾರೋ ಗೇಯ ಸಂಪದ. ಅವರಿಗೆ ತೃಪ್ತಿಯೇ ಆಗಲಿಲ್ಲ. ಕೇಳಿ ಆಮೇಲೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅನ್ನೋದನ್ನ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.